ವೀಕ್ಷಕರೇ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ವತಿಯಿಂದ 23/12/2024 ಸೋಮವಾರ ಮೈಸೂರಿನಲ್ಲಿ ವಿಶ್ವ ರೈತ ದಿನಾಚರಣೆ ಪ್ರಯುಕ್ತ ಬೃಹತ್ ರೈತ ಜಾಥಾ ಹಾಗೂ ಹಿರಿಯ ರೈತ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಮೈಸೂರಿನ ನಗರದ ಪುರಭವನದ ಆವರಣದಲ್ಲಿ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಎನ್ ಕೃಷ್ಣೇಗೌಡ ಎಂಗಲ್ಕುಪ್ಪೆ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ತಿಳಿಸಿದರು. ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆಗಳಿಂದ ಸಾವಿರಾರು ರೈತರು ಮಹಿಳೆಯರು ಭಾಗವಹಿಸಲಿದ್ದಾರೆ. ಸೋಮವಾರ ಬೆಳಗ್ಗೆ ಮೈಸೂರಿನ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ನಗರದ ಪುರಭವನದ ತನಕ ಸಾಂಸ್ಕೃತಿಕ ಕಲಾ ತಂಡಗಳು ಬೃಹತ್ ಮೆರವಣಿಗೆ ಇರುತ್ತದೆ. ಈ ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ಉದ್ಘಾಟನೆಯನ್ನ ಮಾಡಲಾಗಿದ್ದು, ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಹಾಗೂ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮಿಗಳು, ಧಾರವಾಡದ ರೇವಣಸಿದ್ದೇಶ್ವರ ಮಠದ ಡಾಕ್ಟರ್ ಬಸವರಾಜ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಮೈಸೂರಿನ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಯ ರೈತರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಂಡರು. ಶಶಿಕಾಂತ್, NKS TV 4 ಮೈಸೂರು. ಯಾವ ರೀತಿ ರೂಪರೇಷೆ ಹಾಕೊಂಡಿದ್ದೀರಾ ಸರ್? ಇದೇ ತಾರೀಕು ಬರುವ ಸೋಮವಾರ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಈ ದೇಶದ ರೈತ, ಈ ದೇಶಕ್ಕೆ ಅನ್ನ ಕೊಡುವಂಥ ಒಬ್ಬ ರೈತನ ದಿನಾಚರಣೆ ಏನು. ಈ ವಿಶ್ವ ರೈತ ದಿನಾಚರಣೆ ವಿಶೇಷ ಅಂತಂದರೆ ಪ್ರತಿ ಒಬ್ಬ ರೈತನು ಈ ನಾವೇನು ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ದಸರಾನ ಆಚರಿಸ್ತೀವಿ, ಆ ರೀತಿಯಾಗಿ ಇನ್ನು ಮುಂದಿನ ವರ್ಷದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಆಚರಿಸಬೇಕು. ಜೊತೆಗೆ ಇವತ್ತೇನು ನಾವು ಮೈಸೂರಿನ ಅರಮನೆಯ ಮಹಾದ್ವಾರದಿಂದ ಎತ್ತು ಗಾಡಿ ಮೆರವಣಿಗೆ ಚಾಲನೆ ಕೊಟ್ಕೊಂಡು ಜಯಚಾಮರಾಜೇಂದ್ರ ಒಡೆಯವರಿಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಆಡಿ ಸರ್ಕಲ್ ಹೋಗಿ, ಆಡಿ ಸರ್ಕಲಿಂದ ಗಾಂಧಿ ವೃತ್ತಕ್ಕೆ ಬಂದು ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ, ಅಲ್ಲಿಂದ ಬಂದು ಟೌನ್ ಹಾಲ್ನಲ್ಲಿ ಇರುವಂಥ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಶುರು ಮಾಡ್ತೀವಿ. ಈಗ ಮುಖ್ಯಮಂತ್ರಿಗಳು ತಮ್ಮ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಏನಾದ್ರು ಮನವಿ ರೈತರ ಪರವಾಗಿ ಏನಾದ್ರು ಅವ್ರಿಗೆ ಏನಾದ್ರು ಸಮಸ್ಯೆಗಳನ್ನ ಆಲಿಸೋದು? ಮುಖ್ಯಮಂತ್ರಿಗಳಿಗೆ ನಾವೀಗಾಗಲೇ ಒಂದಷ್ಟು ಬೇಡಿಕೆಗಳು ಇಟ್ಟಿದ್ದೇವೆ, ಆಶ್ವಾಸನೆ ಕೊಟ್ಟಿದ್ದಾರೆ. ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು. ಪ್ರತಿ ಒಂದು ಟನ್ ಕಬ್ಬಿಗೆ 4,500 ರೂಪಾಯಿ ನಮ್ಮ ಬೇಡಿಕೆ ಇದೆ. ಮತ್ತು ಭತ್ತ, ರಾಗಿ, ಜೋಳ ಪ್ರತಿ ಕ್ವಿಂಟಲ್ಗೆ 500 ರೂಪಾಯಿ ಬೆಂಬಲ ಬೆಲೆ ವ್ಯಕ್ತಪಡಿಸಬೇಕು. ಜೊತೆಗೆ ಬಡವರ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡಬೇಕು. ಜೊತೆಗೆ ರೈತರಿಗೆ ಪ್ರತಿ ದಿನ 10 ಗಂಟೆ ಟೈಮ್ ಕರೆಂಟನ್ನು ಉಚಿತವಾಗಿ ಕೊಡಬೇಕು. ರಾತ್ರಿ ಹೊತ್ತು ಕೊಡೋದು ಬೇಡ ಕರೆಂಟನ್ನು. ಯಾಕೆ ಅಂತಂದರೆ ಈಗ ಕಾಡನ್ನು ಕಡ್ದು ನಾಡಾಗಿರೋದಕ್ಕೆ ಪ್ರಾಣಿಗಳೆಲ್ಲ, ವನ್ಯಜೀವಿಗಳು ಕಾಡಿಂದ ನಾಡಿಗೆ ಬರ್ತವೆ. ಅದರಿಂದಾಗಿ ನಮ್ಮ ರೈತರುಗಳಿಗೆ ಈ ಸರ್ಕಾರ ರಕ್ಷಣೆ ಮಾಡಬೇಕು, ವನ್ಯಜೀವಿಗಳಿಂದ ಕಾಪಾಡಬೇಕು. ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ನಾವು ಹೇಳಿದಷ್ಟೇ, ಆಮೇಲೆ ವರ್ಕ್ಸ್ ಏನಿದೆ ವರ್ಕ್ ನೋಡೋದು ಏನು ತೀರ್ಮಾನ ನಿರ್ಣಯ ಆಯಿತು ವಿಧಾನಸೌಧದಲ್ಲಿ, ಸುವರ್ಣಸೌಧದಲ್ಲಿ, ಅದನ್ನು ನಮ್ಮ ರೈತರಿಗೆ ಅವರು ಏನಾಗಿದೆ ನಮ್ಮ ರೈತರು ಆತಂಕದಲ್ಲಿರೋರಿಗೆ ಧೈರ್ಯವನ್ನು ಹೇಳಬೇಕು. ಅದರಿಂದ ಹೇಳ್ತಾ ನಾವು ಕಾರ್ಯಕ್ರಮ ತಿಳಿಬೇಕು. ಅದ್ರ ಬಗ್ಗೆ ಏನಾರು ಕಾರ್ಯಕ್ರಮ ನೋಡಿ ಸರ್, ಇವತ್ತಿನ ರೈತರು ಮಾದರಿಯಾಗಿ ವ್ಯವಸಾಯವನ್ನ ನಂಬ್ಕೊಂಡು ಬಂದಿರುವಂಥ ತಲಾಂತರದಿಂದನೂ ರೈತಾಪಿ ವರ್ಗ ಕೃಷಿ ಕೆಲಸನ ಮಾಡ್ತಾ ಬರ್ತಾ ಇದೆ. ಈಗ ಬರೀ ನಾವು ಟವಲ್ ಆಗ್ತಾ ನಾವು ರೈತ ಸಂಘರು ಅಂತಲ್ಲ, ಟವಲ್ ಆಗ್ತಾ ಇರೋಂಥ ರೈತ ಬೆಳಗ್ಗೆ ಎದ್ದು ನಮ್ಮ ಹಳ್ಳಿನಲ್ಲಿ ಕೂಲಿ ಮಾಡುವಂಥ ನಮ್ಮ ನಿಂಗಕ್ಕ, ತಿಮ್ಮಕ್ಕ, ಬೊಮ್ಮಕ್ಕನೂ ರೈತರೇ, ಅವರು ರೈತರ ಕೆಲಸನೇ ಮಾಡೋದು. ಅದರಿಂದಾಗಿ ವಿಶೇಷವಾಗಿ ನಮ್ಮ ಮೈಸೂರು ಭಾಗದಲ್ಲಿ, ಮೈಸೂರು ಪ್ರಾಂತ್ಯದ ಮಹಾರೈತ ಜನತೆಗೆ ನಾವು ಹೇಳೋದಿಷ್ಟೇ, ಎಲ್ಲರೂ ಬನ್ನಿ ಕಾರ್ಯಕ್ರಮ ಯಶಸ್ವಿ ಮಾಡಿ ರೈತರ ದಿನಾಚರಣೆಯನ್ನು ಮೈಸೂರು ದಸರಾದಂಥ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದಗಳೊಂದಿಗೆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಮೈಸೂರು ಭಾಗದ ಮತ್ತು ಈ ರಾಜ್ಯದ 6.5 ಕೋಟಿ ಜನತೆಗೆ ಕೈ ಮುಗಿತಾರೆ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರು ತಮ್ಮ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಸರ್, ಅದೇನೋ ಹೇಳಿದ್ರು, ನಾವು ಅದಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವೇನು ಮಾಡಬೇಕು, ನಮ್ಮ
ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟ ಏನು ತೀರ್ಮಾನ ತಗೊಂಡಿದೆ ಆ ಪ್ರಕಾರವಾಗಿ ಮಾಡ್ತಾ ಇದ್ದೀವಿ. ಜೊತೆಗೆ ಇಡೀ ಒಂದು ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸೋಮವಾರ ಮಾಡಿದ್ದೀವಿ. ಸಹಕಾರ ಮಂತ್ರಿ ಕೇಂದ್ರ ರಾಜಣ್ಣ ಅವ್ರದ್ದು ಕೂಡ ಒಂದು ನಿಯೋಗ ಮಾಡಿ ನಾವು ಈ ಕಾರ್ಯಕ್ರಮ ಕಳೆದ ಮೇಲೆ ಜನವರಿ 10ನೇ ತಾರೀಕು ಮೇಲೆ ಇಡೀ ನಮ್ಮ ಒಕ್ಕೂಟ ಏನಿದೆ ಒಂದು ಸಭೆ ಕರೆದಿ ನಾವು ಈ ದಲ್ಲಾಳಿಗಳಿಗೆ ಇವ್ರಿಗೆಲ್ಲ ಬ್ರೇಕ್ ಹಾಕಿಲ್ಲ ಅಂತಂದ್ರೆ ಮುಂಬರುವ ದಿನದಲ್ಲಿ ಈ ದಲ್ಲಾಳಿಗಳನ್ನ ಅದೇ APMC ಕಟ್ಟ ಹಾಕಿ ಅದೇ ಮಂತ್ರಿಗಳು ಅಲ್ಲಿ ಸ್ಪಾಟ್ ತರಿಸೋದಕ್ಕೆ ನಾವು ಹೋರಾಟವನ್ನು ಸಿದ್ಧವಾಗಿ ಮಾಡ್ತೀವಿ ಅಂತ ಕಮಿಷನ್ ಏಜೆಂಟ್ಗಳನ್ನ ದಲ್ಲಾಳಿಗಳನ್ನ ಮಟ್ಟ ಹಾಕೋದಕ್ಕೆ ನಾವು ಮಾಡ್ತೀವಿ. ರಾಜ್ಯದ ರೈತರು ಏನು 31 ಜಿಲ್ಲೆಯಿಂದ 22ನೇ ತಾರೀಕು ಸಂಜೆ ಟ್ರೈನ್ಗಳು ಎವ್ನಿ ಟ್ರೈನ್ ಅಶ್ರು ಶಾಲ್ ಧರಿಸಿ ಯಾವ ರೈತ ಬರ್ತಾನೆ ಆ ರೈತನ ಯಾರು ಟಚ್ ಮಾಡೋಂಗಿಲ್ಲ. ರಾಜ್ಯದ 31 ಜಿಲ್ಲೆಯಿಂದ ರೈತಾಪಿ ವರ್ಗದವರು ಮತ್ತು ರೈತ ಮುಖಂಡರುಗಳು, ರೈತ ಮಹಿಳೆಯರು 5ರಿಂದ 8 ಸಾವಿರ ಜನ ಇಡೀ ರಾಜ್ಯದಿಂದ ಮೈಸೂರು ಟೌನ್ ಹಾಲ್ ಬಳಿ ಬಂದು ಬೆಳಿಗ್ಗೆ ಉಪಹಾರವನ್ನು ಸೇವಿಸಿ ತಾಯಿ ಚಾಮುಂಡೇಶ್ವರಿ ಪಾತ್ರಕ್ಕೆ ನಾವು ತಾಯಿ ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರಿಂದ ಮೈಸೂರಿನ ಚಿರಾಗ್ ಮೋಟಾರ್ಸ್ ಟ್ರ್ಯಾಕ್ಟರ್ಸ್ ಹಾಗೂ ಚಿರಾಗ್ ಫೈನಾನ್ಸ್ ಕಾರ್ಪೊರೇಷನ್ ವತಿಯಿಂದ 2025ರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು. APMC ಮಾಜಿ ಅಧ್ಯಕ್ಷ, ಚಿರಾಗ್ ಮೋಟಾರ್ಸ್ ಫೈನಾನ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ MP ಲೋಕೇಶ್ ಬಳಿಕ ಮಾತನಾಡಿದರು. ಗುರಿಯನ್ನ ಸಾಧಿಸಲು ಸಾಧ್ಯಬೇಕಾದರೆ ಜೀವನದಲ್ಲಿ ಶಿಸ್ತು, ಸಂಯಮ, ಶ್ರದ್ಧೆ, ಆಸಕ್ತಿ ಹಾಗೂ ಶ್ರಮ ಮುಖ್ಯವಾಗಿರುತ್ತದೆ. ತಂದೆ ತಾಯಿಗಳ, ಹಿರಿಯರ ಆಶೀರ್ವಾದ ಹಾಗೂ ಭಗವಂತನ ಕೃಪೆ ಇದ್ರೆ ಏನನ್ನಾದ್ರೂ ಸಾಧನೆ ಮಾಡಬಹುದು ಎಂದರೆ ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ರಾಂಚ್ ಮ್ಯಾನೇಜರ್ ವಿದ್ಯಾವತಿ, ಸೇಲ್ಸ್ ಮ್ಯಾನೇಜರ್ ರಘು, ಕಲೆಕ್ಷನ್ ಮ್ಯಾನೇಜರ್ ಹಂಸ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಾಂತ್, NK4 ನ್ಯೂಸ್ ಬ್ಯೂರೋ, ಮೈಸೂರು. ಈಗ ನಿಮ್ಮ ಚಿರಾಗ್ ಸಂಸ್ಥೆಯಿಂದ ಹೊಸ ವರ್ಷಕ್ಕೆ ಏನಾದ್ರು ವಿನೂತನಾಗಿ ಏನಾದ್ರು ಮಾಡ್ತಾ ಇದ್ದೀರಾ ಸರ್ ಗ್ರಾಹಕರಿಗೆ? ಸರ್ ಇಲ್ಲ, ಹೊಸ ವರ್ಷಕ್ಕೆ ನಾವು ರೆಗ್ಯುಲರ್ ಕ್ಯಾಲೆಂಡರ್ಸ್ನ ಲಾಂಚ್ ಮಾಡ್ತೀವಿ. ಅದ್ರ ಜೊತೆಗೆ ಈ ಸಲ ಒಂದು ವಿಶೇಷವಾಗಿ ಏನಿದೆ ಒಂದು ಲಕ್ಕಿ ಕೂಪನ್ ಅಂತ ಮಾಡಿದ್ದೀವಿ. KR ಪೇಟೆ, ಗುಂಡಲ್ಪೇಟೆ, ಮೈಸೂರು 3 ಬ್ರಾಂಚಸನ್ನು ಒಂದು ಬಾಕ್ಸ್ನ ಮಾಡಿ ಪ್ರತಿ ಕಸ್ಟಮರ್ಸು ಅಲ್ಲಿ ಕೂಪನ್ ಹಾಕಿ ಹೊಸ ವರ್ಷದಲ್ಲಿ ನಮ್ಮ ಸ್ಟಾಫ್ಸು ಅದನ್ನು ಒಂದು ಫೈನಾನ್ಷಿಯಲ್ಸ್ ಮೀಟ್ ಮಾಡಿ ಆ ಕೂಪನ್ ಎತ್ತಿ ಆ ಬ್ರ್ಯಾಂಚಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ನ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ಜಸ್ಟೇ ಒಂದು ಹೊಸ ವರ್ಷದ ಒಂದು ಬದಲಾವಣೆ ಅಂತ ಅಷ್ಟೇ. ಅದ್ರ ಜೊತೆಗೆ ನಾವೇನಿದೆ ನಮ್ಮ ಸ್ಟಾಫ್ಸು ಒಂದು ಫುಡ್ ಸೆಕ್ಷನ್ ಥರ ಎಲ್ಲರ ಮನೆಯಲ್ಲೂ ಒಂದು ಫುಡ್ ತರಿಸಿ ಒಂದು ಎಲ್ಲ ಟೀಮ್ ವರ್ಕ್. ಯಾಕೆಂತಂದರೆ ಒಂದು ಸಂಸ್ಥೆ ಅಂತ ಬಂದಾಗ ಸಮಾಜದಲ್ಲಿ ಒಂದು ಆರ್ಗನೈಸೇಷನ್ಸ್ ತೊಗೊಂಡೋಗೋದು ಅಷ್ಟು ಈಸಿ ಇಲ್ಲ. ಎಲ್ಲರನ್ನೂ ತುಂಬಿಕೊಂಡು ತೊಗೊಂಡೋಗೋದೇ ಒಂದು ಆರ್ಗನೈಸೇಷನ್ಸು. ಒಂದು ಡಿಫ್ರೆಂಟಾಗಿ ಆ್ಯಂಗಲಲ್ಲಿ ಇರ್ತಾರೆ. ಆ ಆ್ಯಂಗಲನ್ನು ಎಲ್ಲರೂ ಸರಿಸಮಾನವಾಗಿ ಒಟ್ಟಿಗೆ ತೊಗೊಂಡು ಹೋಗಬೇಕು. ಒಂದು ವರ್ಷದಲ್ಲಿ ಹಲವಾರು ಬದಲಾವಣೆಗಳಾಗಿರುತ್ತೆ. ಮುಂದಿನ ವರ್ಷ ಇದು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಕ್ರಿಯೇಟಿವ್ ಆಗಿ ಚಿರಾಗ್ ಮೋಟಾರ್ಸ್ ಆ್ಯಂಡ್ ಚಿರಾಗ್ ಫೈನಾನ್ಸ್ ಕಾನ್ಸಂಟ್ರೇಷನ್ ಇಟ್ಕೊಂಡಿದೆ. ಅದ್ರ ಜೊತೆಗೆ ನನ್ನ ಎಲ್ಲ ಮೈಸೂರು, ಮಂಡ್ಯ, ಚಾಮರಾಜನಗರ ಎಲ್ಲ ನನ್ನ ಚಿರಾಗ್ನ ಗ್ರಾಹಕರಿಗೆ ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು ಹೇಳ್ತೀನಿ. ಅದ್ರ ಜೊತೆಗೆ ನಾಡಿನಲ್ಲಿ ಬೆಳೆ, ಆರೋಗ್ಯ, ಆರ್ಥಿಕ ಪರಿಸ್ಥಿತಿ ಎಲ್ಲ ಚೆನ್ನಾಗಿರಲಿ. ಸರ್ಕಾರ ಆದಷ್ಟು ಮಟ್ಟಿಗೆ ಎಲ್ಲ ಸ್ಕೀಮ್ಗಳು ಜನಕ್ಕೆ ತಲುಪಲಿ. ಎಲ್ಲರೂ ಅನ್ಯೂನ್ಯವಾಗಿ 2024 ಇನ್ನೇನು ಒಂದು 15 ದಿನ ಇದೆ, ಕಳೆದಾದ ನಂತರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲ ಒಂದು ಹೊಸ ಬದಲಾವಣೆ ಅಂತ 2025ನ ಆಚರಿಸ್ಕೊಂಡು ನಮ್ಮ ಜೀವನವನ್ನು ಸಾಗೋಣ ಅಂತ ಹೇಳಕ್ಕೆ ಇಷ್ಟ. ಈಗ APMC ಕೂಡ ಕೆಲಸ ಮಾಡಿದ್ದೀರಾ, ಕ್ಲಬ್ಗಳೆಲ್ಲ ದೇಶ ಕೆಲಸ ಮಾಡ್ತಾ ಇದ್ದೀರಾ, ಜೊತೆ ಸಮಾಜ ಸೇವೆ ಎರಡು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ನಾನು ಭಗವಂತನ ಪ್ರೇರಣೆ, ನನಗೆ 2 ಕೈ, ನಮಗಿರೋದು 2 ಕೈ, ಇನ್ನೆರಡು ಕೈ ಭಗವಂತನಿಗೆ 2 ಕೈ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ನನಗೆ ಬೆಳಗ್ಗೆ ಇತ್ತು ಅಂದರೆ ಒಂದು ದಿನಕ್ಕೆ 24 ಗಂಟೆ ಇದೆ. ನನಗೆ ಇವತ್ತು ಲೆವೆಲ್ 10 ಗಂಟೆ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಇನ್ನೂ 2 ಗಂಟೆ ಕೆಲಸ ಮಾಡಬೇಕು. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಹಸಿವಿದೆ, ಒಂದು ಕ್ರಿಯೇಟಿವ್ ಆಗಿ ಏನೋ ಒಂದು ಜೀವನದಲ್ಲಿ ಏನಾದ್ರು ಒಂದು ಮಾಡಬೇಕಪ್ಪ, ಏನೋ ಒಂದು ಡಿಫ್ರೆಂಟಾಗಿ ಬದುಕಬೇಕು. ಹುಟ್ಟು ಸಾವು ಸೆಕೆಂಡರಿ, ಆದರೆ ನನಗಂತೂ ತುಂಬ ಕ್ರಿಯೇಟಿವ್ ಇದೆ. ನಾನು ಲಯನ್ಸ್ ಕ್ಲಬ್ಬಲ್ಲಿ ಇದ್ದೀನಿ, ಹೌಸಿಂಗ್ ಸೊಸೈಟಿಲಿ ಇದ್ದೀನಿ,
ಕ್ಷೇಮಾಭಿವೃದ್ಧಿ ಸಂಘದಲ್ಲಿದ್ದೀನಿ, ಅನಂತರ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಇದ್ದೀನಿ, APMC ಇದ್ದೀನಿ. ನನಗೆ ಖುಷಿ ಇದೆ ಎಲ್ಲೋ ಒಂದು ಕಡೆ, ಇನ್ನೂ ಹಲವಾರು ಆರ್ಗನೈಸೇಷನ್ಸ್ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಅಲ್ಲಿ ನಾವು ಒಂದು ಒಳ್ಳೆ ಬೆಳವಣಿಗೆಗಳನ್ನ ಬೆಳೆಸ್ಕೊಂಡಾಗ, ನಾವು ಒಂದು ಸಂಸ್ಥೆ ಎಂದಾಗ ಸಂಸ್ಥೆಯಲ್ಲಿ ನಾನು ಒಬ್ಬ ಇರಬೇಕು, 10 ಜನ ಎಲ್ಲರೂ ಸೇರಿದಾಗ ನಾನು ಒಬ್ಬ ಸಂಸ್ಥೆಗೆ ಒಬ್ಬ. ಸಂಸ್ಥೆಯಲ್ಲಿ ಒಂದು ಇಂಪ್ಲಿಮೆಂಟೇಷನ್ಸ್ ಮಾಡಿ ನಾವೊಂದು ಹೈರಾರ್ಕಿ ಥರ ಕೆಲಸ ಮಾಡಿದ್ರೆ ಬೇರೆಯವ್ರು ಮಾಡ್ಕೊಂಡು ಹೋಗ್ತಾರೆ. ಆವಾಗ ಏನಾಗುತ್ತೆ, ಅಲ್ಲಿ ನಮ್ಮ ಪ್ರೆಸೆಂಟೇಷನ್ಸ್ ಇರುತ್ತೆ ಅಂತ ನನ್ನ ಒಂದು ಕೀ ಪಾಯಿಂಟ್ಸ್. ಎಲ್ಲನೂ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ, 10 ಜನ ಕೈ ಜೋಡಿಸಿದ್ರೆ ಒಂದು ಚಪ್ಪಾಳೆ ಆಗುತ್ತೆ. ಅದರಿಂದ ಆ ಎನರ್ಜಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಿಮ್ಮ ಕಂಪ್ನಿಯಲ್ಲಿ ಎಲ್ಲ ಸ್ಟಾಫ್ಗಳಿದ್ರೆ ಅವರೆಲ್ಲ ನಿಮಗೆ ಬೆಂಬಲವಾಗಿ ನಿಂತಿರೋದ್ರಿಂದ ಯಾವ ರೀತಿ ನಿಮಗೆ ಎಫರ್ಟ್ ಆಗ್ತಾ ಇದ್ದಾರೆ ನಿಮ್ಮ ಜೊತೆ? ಸ್ಟಾಫ್ಸ್ ಅಂತ ಇಟ್ಕೊಂಡಿಲ್ಲ ಸರ್, ನಮ್ಮ ಆಫೀಸಲ್ಲಿ ಒಬ್ರು ಕ್ಲೀನ್ ಮಾಡೋ ಅಜ್ಜಿನೂ ನನ್ನ ತಾಯಿ ಅಂತಾನೆ ಇಟ್ಕೊಂಡಿರೋದು. ಅಷ್ಟು ಇಟ್ಕೊಂಡಿದ್ದೀನಿ ಅಂತಂದ್ರೆ ನನ್ನ ಸ್ಟಾಫ್ಸ್ ಹೆಂಗಿರ್ತಾರೆ ಅಂತ ನೀವು ಅನಲೈಸ್ ಮಾಡಿ. ನಾನೊಬ್ಬ ಆಫೀಸ್ ಕ್ಲೀನ್ ಮಾಡೋದು ನನ್ನ ತಾಯಿ ಸಮಾನವಾಗಿ ನೋಡೋದು. ಅದರಿಂದ ನನ್ನ ಸ್ಟಾಫ್ಸು ಎನರ್ಜಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾನು ಎನರ್ಜಿಯಾಗಿ ಬೆಳಗ್ಗೆ ಆಯಿತು ಅಂದರೆ ಎನರ್ಜಿಯಾಗಿದ್ದೀನಿ. ಅಲ್ಟಿಮೇಟ್ ಜನಗಳಿಗೆ ರೀಚ್ ಆಗಬೇಕು. ನನ್ನಿಂದ ಚಿರಾಗ್ ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಸಮೂಹ ಸಂಸ್ಥೆ, ಸಾರ್ವಜನಿಕ ಸಂಸ್ಥೆ ಇದು. ನಾನೊಬ್ಬ ಎಕ್ಸಿಕ್ಯೂಟಿವ್ ಇಂದ ಇಲ್ಲಿವರೆಗೆ ತಗೊಬಂದಿದೆ. ಮುಂದೆ ಏನಾಗ್ತದೋ ಗೊತ್ತಿಲ್ಲ, ಆದರೆ ಆಲದ ಮರವಾಗಿ ಬೆಳೆದು ಈ ಸಂಸ್ಥೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ ಸರ್. ಈಗ ಬೇರೆ ಜಿಲ್ಲೆಯಲ್ಲಿ ಏನಾದ್ರು ನಿಮ್ಮ ಚಿರಾಗ್ ಸಂಸ್ಥೆ ಏನಾದ್ರು ಸ್ಥಾಪಿಸೋ ಐಡಿಯಾ ಏನಾರು ಇದೆಯಾ ಸರ್? ನನಗೆ ಮುಂದಿನ ಫೀಲ್ಡಲ್ಲಿ ತುಂಬ ಹಲವಾರು ಪ್ಲ್ಯಾನಿಂಗ್ ಇದೆ. ಫ್ಯಾಕ್ಟ್ರಿ ಲೈನ್ ಮಾಡಬೇಕು, ಚಿರಾಗಿಂದ ಹೋಮ್ ಬೀಡ್ಸ್ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ನನ್ನ ಎಕ್ಸ್ಪೆಷಲಿ ನನ್ನ ಕೇರ್ಪೇಟೆಲ್ಲೇ, ಹುಟ್ಟೂರಲ್ಲೇ ಮಾಡಬೇಕು ಅನ್ನೋ ಆಸೆ. ಅಂದರೆ ಕೇರ್ಪೇಟೆ ತಾಲೂಕಲ್ಲೇ. ಇದು ಭಗವಂತನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನನ್ನ ಹುಟ್ಟೂರಿನ ಆಶೀರ್ವಾದ. ಚಿಕ್ಕ ಏಜಲ್ಲಿ ಸಣ್ಣ ಪುಟ್ಟ ನಾವು ಬದಲಾವಣೆಗಳು ಏನಿದೆ, ಅಪ್ ಡೌನ್ಗಳು ನಡೀತಾ ಇತ್ತೇನೋ. ಆದರೆ ಈಗ ಜವಾಬ್ದಾರಿ ಇದೆ ನನಗೇನಕ್ಕೆ ಅಂತಂದರೆ, ಪ್ರತಿಯೊಂದು ಕೆಲಸ ಮಾಡಬೇಕು ಅಂದರೂ 10 ಸಲ ಯೋಚನೆ ಮಾಡಿ ಮಾಡುವಂಥ ಜವಾಬ್ದಾರಿ ಬಂದಿದೆ. ಭಾಳ ಎಚ್ಚರಿಕೆಯಿಂದ ನಡಿಬೇಕು ಅನ್ನೋದು ನನ್ನ ಆಲೋಚನೆ. ನಿಮ್ಮ ಚಿರಾಗ್ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಎಲ್ಲ ಚಿರಾಗ್ ಗ್ರಾಹಕರಿಗೂ ನನ್ನ ಅವತ್ತಿಂದ ಇವತ್ತಿನವರೆಗೂ ಹೇಳೋದೇನಂತಂದರೆ, ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿರೋದು ನನ್ನ ಮೈಸೂರು, ಮಂಡ್ಯ, ಚಾಮರಾಜನಗರದ ಎಲ್ಲ ಗ್ರಾಹಕರಿಗೂ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ. ನಾನೇನೋ ತಪ್ಪು ಮಾಡಿದ್ರೆ ನೀವು ಕಿವಿ ಇಂಟು ಅಂತ ಕೆಲಸ ಪ್ರಾಮಾಣಿಕವಾಗಿ ನೀವು ಮಾಡಿ. ನಾನು ಏನೇ ಇರ್ತಂದ್ರೂ ನನ್ನ ತಪ್ಪನ್ನ ತಿದ್ಕೊತೀನಿ. ಅಲ್ಟಿಮೇಟ್ ಸಮಾಜದಲ್ಲಿ ಒಂದು ಒಳ್ಳೆಯವರಾಗಿ ನಾವು ಮಾನವರಾಗಿ ಬದುಕಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ರಘು ಅಂತ. ನಾನಿಲ್ಲಿ ಚಿರಾಗ್ ಸಂಸ್ಥೆಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಚಿರಾಗ್ ಸಂಸ್ಥೆ ಬಂದು 14 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ಗ್ರಾಹಕರುಗಳು ಹೆಚ್ಚು ಸಂಖ್ಯೆಯಿಂದ ತೃಪ್ತಿಯಾಗಿದ್ದಾರೆ. ಸೊ ಆ ಒಂದು ರೆಫರೆನ್ಸ್ ಮೇಲೆ ಇವತ್ತು ನಮ್ಮ ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಈಗ ನಿಮ್ಮ ಗ್ರಾಹಕರ ಸಂಸ್ಥೆ ಈಗ ನಿಮ್ಮ ಚಿರಾಗ್ ಮೋಟರ್ಸ್ಗೆ ಯಾಕೆ ಬರ್ಬೇಕು ಸರ್? ಅವರು ಏನು ಫೆಸಿಲಿಟಿ ಕೊಡ್ತಾರೆ? ಯಾವ ಎಲ್ಲ ಬ್ಯಾಂಕಲ್ಲೂ ಎಲ್ಲ ಥರ ಲೋನ್ ಕೊಡ್ತಾರೆ, ಬಟ್ ನಿಮ್ಮ ಚಿರಾಗ್ ಸಂಸ್ಥೆಗೆ ಯಾಕೆ ಬರಬೇಕು ಸರ್? ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಮ್ಮ ಚಿರಾಗ್ ಸಂಸ್ಥೆಯಲ್ಲಿ ನಾವು ಗ್ರಾಹಕರಿಗೆ ಅವರು ಇಚ್ಛೆ ಪಡುವಂತಹ ವಾಹನಗಳನ್ನ ಕೊಡ್ತಾ ಇದ್ದೀವಿ. ಅದರಿಂದ ಅವರು ಅದನ್ನು ಖುಷಿಯಿಂದ ತೊಗೊಂಡು ಹೋಗ್ತಿದ್ದಾರೆ. ಮತ್ತು ಅವರಿಗೆ ಸಾಲ ಸೌಲಭ್ಯಗಳು ಏನಿದೆ ಅದನ್ನು ಒಂದು ಉತ್ತಮವಾದಂತಹ ಲೋನ್ ಫೆಸಿಲಿಟೀಸ್ಗಳನ್ನ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಅವರಿಗೆ ಈಸಿ ಡಾಕ್ಯುಮೆಂಟ್ಗಳು ಇಸ್ಕೊಂಡು ಅವರಿಗೆ ಬೇಕಾದಂತಹ ಲೋನ್ಗಳನ್ನು ಕೂಡ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಬ್ರಾಂಚಸ್ ಇದೆ ನಿಮ್ಮದು? ಸರ್, ನಮ್ಮದು ಮೈಸೂರು ಹೆಡ್ ಆಫೀಸ್ ಇದೆ, ಗುಂಡ್ಲುಪೇಟೆ ಬ್ರಾಂಚ್ ಇದೆ, ಮತ್ತು ಕೇರ್ಪೇಟೆಯಲ್ಲಿ ಒಂದು ಬ್ರಾಂಚ್ ಇದೆ ಸರ್. ಈಗ ಹೊಸ ವರ್ಷಕ್ಕೆ ಏನಾರು ಉಡುಗೊರೆ ಆಫರ್ ಥರ ಏನಾರು ಕೊಡ್ತಾ ಇದ್ದೀರಾ? ನಾವು ಹೊಸ ವರ್ಷಕ್ಕೋಸ್ಕರ ಲಕ್ಕಿ ಕೂಪನ್ ಡ್ರಾ ಅಂತ ಹೇಳಿ ಮಾಡ್ತಾ ಇದ್ದೀವಿ. 3 ಬ್ರಾಂಚಿಂದನೂ ಕೂಡ ಮಾಡ್ತಾ ಇದ್ದೀವಿ. ಒಂದೊಂದು ಬ್ರಾಂಚ್ಗೆ ನಾವು 3 ಪ್ರೈಸಸ್ಗಳನ್ನ ಕೂಡ ಇಟ್ಟಿದ್ದೀವಿ. ಓಕೆ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾವತಿ ಅಂತ. ನಾನು ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಚಿರಾಗ್ ಸೇರಿ 6 ಇಯರ್ಸ್ ಆಯಿತು ಸರ್. 6 ಇಯರ್ಸಿಂದನೂ ತುಂಬ ಚೆನ್ನಾಗಿ ರೆಸ್ಪಾನ್ಸಿಬಿಲಿಟಿ ಸಿಗ್ತಿದೆ ಕಸ್ಟಮರ್ಸ್ ಕಡೆಯಿಂದ. ಕಸ್ಟಮರ್ಸು ನಮಗೆ ಓರಿಯೆಂಟಾಗಿ ಕಸ್ಟಮರ್ ರೀತಿ ಇಲ್ಲಂತೆ ಫ್ರೆಂಡ್ ರೀತಿಲೂ ನಾವು ಟ್ರೀಟ್ ಮಾಡ್ತಿದ್ದೀವಿ. ಮತ್ತು ನಮ್ಮ MD ಕೂಡ ಅದೇ ಥರ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರೆ. ಯಾರೇ ಬಂದ್ರೂ ಅವ್ರಿಗೂ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ನಮ್ಮ ಸಹಪಾಠಿಗಳು ಅದೇ ಥರ ಇದ್ದಾರೆ. ನೀವು 3 ಬ್ರಾಂಚಲ್ಲಿ ಎಲ್ಲಿಗಾದ್ರೂ ಹೋಗಿ ವಿಸಿಟ್ ಮಾಡಿ ಸರ್, ತುಂಬ ಚೆನ್ನಾಗಿರೋ ಗಾಡಿಗಳು ಸಿಗ್ತಿದೆ. ಮತ್ತು ನಿಮಗೆ ಲೋನ್ಸ್ ಎಲ್ಲೆಲ್ಲಿ ಯಾವ್ಯಾವ ಗಾಡಿಗೆ ಆಗಲ್ಲ ಆ ಗಾಡಿಗಳಿಗೂ ನಾವು ಲೋನ್ಸ್ ಮಾಡಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ನಮ್ಮದೇ ಓನ್ ಫೈನಾನ್ಸ್ ಇದೆ, ಚಿರಾಗ್ ಫೈನಾನ್ಸ್ ಇದೆ, ಚಿರಾಗ್ ಫೈನಾನ್ಸ್ ಇನ್ಶೂರೆನ್ಸ್ ಕಂಪ್ನಿ ಇದೆ, ಚೋಳದಲ್ಲಿ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಮತ್ತು ಎಲ್ಲ ವೆಹಿಕಲ್ಸ್ಗೂ ಲೋನ್ ಸೌಲಭ್ಯ ಅಂತ ಕೊಡ್ತೀವಿ ಸರ್. ಮತ್ತು ನೀವು ಎಲ್ಲರೂ ನಮಗೆ ಹೆಚ್ಚಾಗಿ ಬಂದು ಸಹಕರಿಸಬೇಕಾಗಿ ವಿನಂತಿ. ಕಮರ್ಷಿಯಲ್ ವೆಹಿಕಲ್ ಮಾತ್ರ ಮಾಡೋದಾ ನೀವು? ಸರ್ ಇಲ್ಲ ಸರ್, ಎಲ್ಲ ವೆಹಿಕಲ್ಸ್ಗೂ ಮಾಡ್ತೀವಿ. ಎಲ್ಲ ವೆಹಿಕಲ್ ಅಂದರೆ ಯಾವ ರೀತಿ ಮಾಡ್ತೀವಿ? ಪ್ಯಾಸೆಂಜರ್ ವೆಹಿಕಲ್ಸ್ ಮಾಡ್ತೀವಿ, ವೈಟ್ ಬೋರ್ಡ್ ಕಾರು ಮಾಡ್ತೀವಿ ಸರ್.
ಮತ್ತೆ ಈಗ- ಅದರ್ವೈಸ್ ಬೇರೆ ಯಾವ್ದಾದ್ರು ಕಂಪ್ನಿ ಯಾವ್ದಾದ್ರು ಬೇರೆ ಕಡೆ ಗಾಡಿ ತಗೊಂಡು ನಿಮಗೆ ಲೋನ್ ಆಗಿಲ್ಲ ಅಂತ ಇರುತ್ತಲ್ಲ ಸರ್, ಕಮ್ಮಿ ಫಂಡಿಂಗಲ್ಲಿ ಸರ್ ಗ್ರಾಹಕರಿಗೆ ಉತ್ತಮ ಅಂದರೆ ಈಸಿ ಫಂಡಿಂಗ್ ಸಿಗಲಿ ಅಂತ 50-60,000 1 ಲಕ್ಷದಿಂದ ಒಳಗಡೆ ಇರೋ ಅಂಥ ಲೋನ್ಸ್ ಎಲ್ಲನೂ ನಾವು ಕೊಡ್ತಾ ಈಗ ನಿಮ್ಮ ಇದ್ದೀವಿ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್. ಎಲ್ಲರೂ ನಮ್ಮ ಗ್ರಾಹಕರಿಗಿಂತ ಹೆಚ್ಚಾಗಿ ನನಗೆ ಫ್ರೆಂಡ್ ರೀತಿ ಎಲ್ಲರೂ ಟ್ರೀಟ್ ಮಾಡ್ಕೊಂಡು ಹೋಗಿದ್ದೀರಾ. ಮುಂದೆನೂ ಅದೇ ಥರ ಚಿರಾಗಲ್ಲಿ ಬಂದು ಎಲ್ಲ ವಿಸಿಟ್ ಮಾಡಿ ಸರ್. ಸರ್, ಗ್ರಾಹಕರುಗಳಿಗೆ ಮೊದಲನೇದಾಗಿ ನಾನು ಹೇಳೋದೇನೆಂದರೆ ಹೊಸ ವರ್ಷದ ಶುಭಾಶಯಗಳನ್ನ ನಾವು ತಿಳಿಸ್ತಾ ಇದ್ದೀವಿ ಚಿರಾಗ್ ಸಂಸ್ಥೆ ವತಿಯಿಂದ. ಹಾಗೂ ಎಲ್ಲ ಗ್ರಾಹಕರುಗಳಿಗೂ ನಾವು ಬನ್ನಿ ನಮ್ಮ ಶೋರೂಮ್ಸ್ಗಳಿಗೆ ವಿಸಿಟ್ ಮಾಡಿ ನಮ್ಮಲ್ಲಿರೋ ವಾಹನಗಳನ್ನ ನೋಡಿ ನಿಮ್ಗೆ ಹೇಗೆ ಬೇಕು ಆ ಥರ ತಪಾಸಣೆ ಮಾಡಿಕೊಂಡು ನಮ್ಮಲ್ಲಿರುವಂಥ ಲೋನ್ ಫೆಸಿಲಿಟೀಸ್ಗಳನ್ನ ಪಡ್ಕೊಂಡು ನಿಮ್ಮ ಜೀವನಕ್ಕೆ ಒಂದು ಆಧಾರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಗಂಗಾವತಿ ನಗರದ ಜಯನಗರದಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಮಹಾನ್ ಕಿಡ್ಸ್ ಶಾಲೆಯಲ್ಲಿ ಗಣಿತ ದಿನವನ್ನ ಆಚರಿಸಲಾಯಿತು. ಈ ಸಮಯದಲ್ಲಿ ಮಕ್ಕಳು LKGಯಿಂದ 10ನೇ ತರಗತಿಯವರೆಗೂ ಗಣಿತಕ್ಕೆ ಸಂಬಂಧಿಸಿದ ಮಾಡೆಲ್ಗಳನ್ನ ಹಾಗೂ ಗಣಿತದ ಕಾನ್ಸೆಪ್ಟ್ಗಳು ಮಕ್ಕಳು ಸುಲಭವಾಗಿ ಪಾಲಕರಿಗೆ ತಿಳಿಸಿದರು. ಗಣಿತ ವಿಷಯ ಮಕ್ಕಳ ಬಾಯಲ್ಲಿ ನಿರರ್ಗಳವಾಗಿ ಬರುತ್ತಿರುವುದನ್ನು ನೋಡಿ ಪಾಲಕರು ಅಚ್ಚರಿಪಟ್ಟರು. ಚಿಕ್ಕ ಮಕ್ಕಳು ಮಾಡೆಲ್ಗಳನ್ನ ಹಿಡಿದು ಆ ಮಾಡೆಲ್ಗಳನ್ನ ವಿವರಿಸುವ ಕೌಶಲ್ಯವನ್ನು ಹಾಗೂ ಮಕ್ಕಳ ಮಾತನಾಡುವ ಶೈಲಿ, ಅವರ ಕಾನ್ಫಿಡೆನ್ಸ್ ಎಲ್ಲವೂ ಅದ್ಭುತವಾಗಿದೆ ಎಂದು ಪಾಲಕರು ಹೇಳ್ತಿದ್ರು. ಈ ಸಮಯದಲ್ಲಿ ಪಾಲಕರಿಗಾಗಿ ಹಲವಾರು ಗಣಿತ ಆಟಗಳನ್ನ ಇಡಲಾಗಿತ್ತು. ಆಟಗಳನ್ನ ಪಾಲಕರು ಆಡ್ತಾ ಎಷ್ಟೊಂದು ಆಟಗಳು ಗಣಿತದಲ್ಲಿ ಇವೆ ಎಂದು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಮಕ್ಕಳು ಪಾಲಕರು ಕೇವಲ ಮೊಬೈಲ್ಗಳಲ್ಲಿ ಆಟ ಆಡೋದನ್ನ ಬಿಟ್ಟು ಈ ಗಣಿತಕ್ಕೆ ಸಂಬಂಧಿಸಿದಂತೆ ಆಟ ಆಡೋದನ್ನ ಕಲಿತ್ರೆ ಗಣಿತವು ಸುಲಭ ಹಾಗೂ ಮಕ್ಕಳು ಮೊಬೈಲ್ಗಳಿಂದ ದೂರ ಇರಬಹುದು ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಈ ಸಮಯದಲ್ಲಿ ಸಿದ್ದೇಶ್, ಮಂಜುನಾಥ್, ತೇಜಸ್ವಿನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶರಣಪ್ಪ, ಗಂಗಾವತಿ, NKS TV4 ಕೊಪ್ಪಳ. Good morning, myself Alvira. I am from 9th standard Mahan Kids School. So today let me explain that how 2 is equals to 1 by this identity. So this is identity and this is formula. So a plus a equals to a minus a equals to a square minus a square. How means plus into minus minus. Here a plus a minus a square minus a square. So now let me explain how 2 is equals to 1 here. So a plus a and a minus a. Now here both the side a is common, so we took outside a as common and a minus a. Now divide a minus a both the side. We should divide a minus a on both the side. So let me write that a plus a minus a is equals to a minus a. Now divide a minus a on both the side. A minus a and a minus a. Now we can see delta a minus, here both the side a minus a is cancelled, so we can cancel a minus a is cancelled. Now remaining is nothing but a plus a equals to a. Now a plus a is equals to 2a, because here 2a is there, so we written as a 2a. Now a, if we cancel these two means nothing but a, 1, so 2 equals to 1. Now we prove that 2 is equals to 1 by this identity. ಎಲ್ಲರಿಗೂ ನಮಸ್ಕಾರ. ಇಂದು ಮಹಾನ್ ಶಾಲೆಯಲ್ಲಿ ಎಲ್ಲರಿಗೂ ನಮಸ್ಕಾರ. ಇಂದು ಮಹಾನ್ ಶಾಲೆಯಲ್ಲಿ ಗಣಿತ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಆಚರಣೆಯನ್ನು ಹಮ್ಮಿಕೊಳ್ಳಲು ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಗಣಿತ ವಿಷಯದ ಬಗ್ಗೆ ಆಸಕ್ತಿ, ಪ್ರೀತಿ ಹಾಗೂ ಮಕ್ಕಳಲ್ಲಿ ಗಣಿತ ವಿಷಯದ ಬಗ್ಗೆ ತಾರ್ಕಿಕ ಭಾವನೆಯನ್ನು ಮೂಡಿಸುವುದಾಗಿದೆ. ಇಂತಹ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಪಾಲ್ಗೊಳ್ಳುವುದರಿಂದ ಮಕ್ಕಳಲ್ಲಿ ಕೇವಲ ಗಣಿತ ವಿಷಯವಷ್ಟೇ ಅಲ್ಲ, ಮಕ್ಕಳಲ್ಲಿನ ನಾಯಕತ್ವ ಗುಣವನ್ನು ಹೊರಹಾಕಲು ಇದು ಸಹಕರಿಸುತ್ತದೆ. ಗಣಿತ ವಿಷಯವು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಈ ವಿಷಯವನ್ನು ಎಲ್ಲರೂ ತಿಳಿದುಕೊಳ್ಳಲೇಬೇಕು. ಇಂತಹ ವಿಷಯದ ಬಗ್ಗೆ ಎಲ್ಲ ಪಾಲಕರು ಪ್ರೋತ್ಸಾಹಿಸಿ ಮಕ್ಕಳು ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಬೇಕಾಗಿ. ಸಿಂಧನೂರು ತಾಲೂಕಿನ ಅರಗಿನಮರ ಕ್ಯಾಂಪ್ ಬಳಿ ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಲಾರಿ ಕೆಳಗೆ ಸಿಕ್ಕ ಮಹಿಳೆ ಸಾವನ್ನಪ್ಪಿದ್ದಾಳೆ. ಹೌದು, ಸಿಂಧನೂರಿನಿಂದ ರಾಯಚೂರು ಮಾರ್ಗವಾಗಿ ಹೋಗುತ್ತಿದ್ದ ಲಾರಿ ಮತ್ತು ಅದೇ ಮಾರ್ಗಕ್ಕೆ ಹೋಗುತ್ತಿರುವ ಬೈಕ್ ಒಂದಕ್ಕೆ ಟಚ್ ಆಗಿ ಭೀಕರ ಅಪಘಾತ ಸಂಭವಿಸಿದೆ. ಲಾರಿ ಕೆಳಗೆ ಸಿಕ್ಕು ತುಂಡು ತುಂಡಾಗಿ ಮಹಿಳೆ ಸಾವನ್ನಪ್ಪಿದ್ದಾಳೆ. ಬೈಕ್ ಸವಾರಿ ಮಾಡುತ್ತಿದ್ದ ಮಗ ಹೆಲ್ಮೆಟ್ ಧರಿಸಿಕೊಂಡಿದ್ದು ಅಪಾಯದಿಂದ ಪಾರಾಗಿದ್ದಾನೆ. ಮೃತಳ ಹೆಸರು ಹುಸೇನಮ್ಮ ಶೇಖರಪ್ಪ ಪುಲ್ಮೇಶ್ವರ ದಿನ್ನಿ. ತಾಯಿ ಮತ್ತು ಮಗ ತಮ್ಮ ಊರಿಗೆ ಹೋಗುವ ದಾರಿ ಮಧ್ಯೆ ಈ ಅಪಘಾತ ಸಂಭವಿಸಿದೆ. ಸ್ಥಳೀಯ ಜನರು ಭೀಕರ ಅಪಘಾತಕ್ಕೆ ಬೆಚ್ಚಿ ಬಿದ್ದಿದ್ದಾರೆ.
ವೆಂಕಟೇಶ್ ನಾಯಕ, NKS TV4 ಸಿಂಧನೂರು. ಲಾಠಿ ಏಟಿನ ವಿರುದ್ಧ ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರಿದ ಜಯಮೃತ್ಯುಂಜಯ ಸ್ವಾಮೀಜಿ. ಹೌದು, ಬೆಳಗಾವಿಯ ಸುವರ್ಣಸೌಧದ ಎದುರು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡುವ ಸಂಬಂಧ ನಡೆದಿದ್ದ ಹೋರಾಟದ ವೇಳೆ ಪೊಲೀಸ್ ಇಲಾಖೆಯಿಂದ ನಡೆದಿದ್ದ ಲಾಠಿ ಚಾರ್ಜ್ ಪ್ರಶ್ನಿಸಿ ಇದೀಗ ಕೂಡಲ ಸಂಗಮದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಹೈಕೋರ್ಟ್ ಮೆಟ್ಟಿಲೇರಿದ್ದು, ಇದೇ ವಿಚಾರಕ್ಕೆ ಈಗ ಸರ್ಕಾರ, ಗೃಹ ಇಲಾಖೆ, ಪೊಲೀಸ್ ಇಲಾಖೆಗೆ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಎಂದು ಜಯಮೃತ್ಯುಂಜಯ ಶ್ರೀಗಳು ತಿಳಿಸಿದ್ದಾರೆ. ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಸ್ವಾಮೀಜಿ, ಧಾರವಾಡದ ಹೈಕೋರ್ಟ್ನಲ್ಲಿ ಲಾಠಿ ಚಾರ್ಜ್ ಮಾಡಿರುವುದನ್ನು ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಸಲಾಗಿದ್ದು, ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠ ಈಗ ಸರ್ಕಾರ, ಗೃಹ ಇಲಾಖೆ, ಪೊಲೀಸ್ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದೆ ಅಂತ ತಿಳಿಸಿದರು. ಸಂತೋಷ್ ಮೇದಾರ್, NKS TV4 ಧಾರವಾಡ. ಲಿಂಗಾಯತರ ಇತಿಹಾಸದಲ್ಲಿ ನಮ್ಮ ಸಮಾಜದ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಗಳು ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ 4 ವರ್ಷಗಳ ನಿರಂತರ ಹೋರಾಟದಲ್ಲಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮಗೆ ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಭಾಳ ದೊಡ್ಡ ಚಳವಳಿ ಕ್ಯಾಪ್ರಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಿರಂತರವಾಗಿರ್ತಕ್ಕಂಥ ಅಲಕ್ಷ್ಯವನ್ನು ಮಾಡುವಂಥ ಅದನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಆದರೂ ನಾವು ಯಾವುದೇ ಕಾರಣಕ್ಕೂ ಜೊತೆಗಡಕ್ಕೆ ಹೋಗಲಿಲ್ಲ, ಧೈರ್ಯವಾಗಿ ನಮ್ಮ ಹೋರಾಟ ಮುಂದುವರಿಸಿದ್ವಿ. ನಾನು ಮೊದಲ ಪ್ರೆಸ್ ಮೀಟಲ್ಲೇ ಅದು ಧಾರವಾಡದಲ್ಲೇ ಮಾಡಿರ್ತಕ್ಕಂಥದ್ದು, ಇದು 2ನೇ ನರಗುಂದ ಬಂಡಾಯ ಆಗುತ್ತೆ ಅಂತೇಳಿ. ಆದರೆ ಸರ್ಕಾರ ಬಹುತೇಕ ಇಷ್ಟು ಮಟ್ಟಿಗೆ ನಮ್ಮನ್ನು ಅಲಕ್ಷ್ಯ ಮಾಡ್ಕೊಂತ ಅಂದ್ಕೊಂಡಿರಲಿಲ್ಲ. 28ನೇ ತಾರೀಕು ಬಹುತೇಕ ಇಲ್ಲೇ ನಾನು ಘೋಷಣೆ ಮಾಡಿದ್ದೆ. ಈ ರೀತಿಯಾಗಿ ಸರ್ಕಾರ ಅಲಕ್ಷ್ಯ ಮಾಡಿದ್ರು ಸಮಾಧಾನ ಮಾಡ್ತಿದ್ರು, ಅಲಕ್ಷ್ಯಕ್ಕೂ ನಾವು ಬರಲಿಲ್ಲ. ನಮ್ಮ ಪದಾಧಿಕಾರಿಗಳಿಗೆ ಅರೆಸ್ಟ್ಮೆಂಟ್ ಮಾಡಿದ್ರು, ಅದಕ್ಕೂ ನಮ್ಗೆ ಜಗ್ಲಿಲ್ಲ. ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತೀವಿ ಅಂದ್ರೆ ಅದಕ್ಕೂ ನಮ್ಮ ಎದುರಿಲ್ಲ. ಕೊನೆಗೆ ಜಿಲ್ಲಾಧಿಕಾರಿ ಮೂಲಕವೂ ಇಡೀ ಪಂಚಮಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ನಿರ್ಬಂಧ ಮಾಡ್ತಾ ಆದೇಶ ಮಾಡಿದ್ರು. ಕೊನೆಗೆ ನಮ್ಮ ವಕೀಲರು ಹೈಕೋರ್ಟ್ ಮುಖಾಂತರ ಗೆದ್ದು ಬಂದರು. ಇನ್ನೇನು ಜನ ಸೇರಬಾರ್ದು ಅಂತೇಳಿ ಇಡೀ ರಾತ್ರಿಗಳು ಬರುವಂಥ ವಾಹನ ಅಡೆಗಟ್ಟಿದ್ರು ಸಹ ಲಕ್ಷಾಂತರ ಜನ ಸೇರಿ ಹೋರಾಟಕ್ಕೆ ಧ್ವನಿಗೂಡಿಸುವಂಥ ಕೆಲಸ ಮಾಡಿದರು. ಇಲ್ಲೇ ಒಂದು ಕಡೆ ಇದನ್ನು ಸಹಿಸಲಾರ್ದೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ನಮ್ಮ ಸಮುದಾಯದ ಜನರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡುವಂಥ ಹೀನ ಕೃತ್ಯಕ್ಕೆ ಸರ್ಕಾರ ಒಳಪಡುತ್ತೆ. ನಾನು ಹೇಳ್ತಾ ಇದ್ದೀನಿ, ಆಗಾಗ 12ನೇ ಶತಮಾನದಲ್ಲಿ ಕೊಂಡಿ ಮಂಚನ್ನ ನಮ್ಮ ಮೇಲೆ ದಾಳಿ ಮಾಡಿದ ಉದಾಹರಣೆ, 18ನೇ ಶತಮಾನದಲ್ಲಿ ನಂಜನಗೂಡದಲ್ಲಿ ಲಿಂಗಾಯತರ ಮೇಲೆ ಹತ್ಯಾಕಾಂಡ ಆದ ನಂತರ ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು ಒಂದು ಕುಖ್ಯಾತಿಗೆ ಈ ಸರ್ಕಾರ ಒಳಪಡ್ತೇನೆ ಅಂತ ನೋವಿನ ಮಾತಿನಲ್ಲಿ ಇಚ್ಛೆಪಡ್ತೀನಿ. ಹೋರಾಟ ಮಾಡಿದ ಮೇಲೆ ಮಾರಣಾಂತಿಕ ಹಲ್ಲೆ ಪಟ್ಟಂಥ ಸಾವಿರಾರು ಜನ, ಬಹಳ ಜನ ಕಣ್ಣೀರು ಹಾಕಿ ಹಾಸ್ಪಿಟ್ಲಿಗೆ ಸೇರಿದ್ರು. ಕೆಲವರು ಸ್ವಾಭಿಮಾನಕ್ಕೆ ಎದುರುಬಿಟ್ಟು ಮನೆಗೆ ಹೋಗಿ ತಮ್ಮ ತಾವೇ ಗುಣಪಡಿಸ್ಕೊಂಡ್ರು. ಆದರೆ ಅವತ್ತು ಮಾರಣಾಂತಿಕ ಹಲ್ಲೆ ಪಟ್ಟಂಥ ಜನರಿಗೆ ನಾವು ಕರೆ ಕೊಟ್ವಿ, ನೀವು ಭಯಪಡಕ್ಕೆ ಹೋಗಬೇಡಿ, ನಿಮ್ಮ ಜೊತೆಯಲ್ಲಿ ವಕೀಲರ ಪರಿಷತ್ತಿದೆ, ಪಂಚಮಸಾಲಿ ವಕೀಲರ ಜೊತೆಗಿರ್ತೀವಿ ಅಂತೇಳಿ ಇದೇ ವೇದಿಕೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಸಮರ್ಥವಾಗಿ ಜನರ ಪರ ಮಾತಾಡೋದು. ಘಟನೆ ಆದ ನಂತರ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಸುಮಾರು 12 ಜನರ ಮೇಲೆ FIR ಕೇಸ್ ಹಾಕಿದರೆ ಆ FIR ಕೇಸನ್ನು ಕೂಡಲೇ ರದ್ದುಪಡಿಸೋ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತು. ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆಗೆ ಕ್ಷಮಾಪಣೆ ಕೇಳಬೇಕು. ಗಾಯದ ಮೇಲೆ ಬರೆಯಳದಂತೆ ಅಧಿವೇಶನದಲ್ಲಿ ನಿಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತ ನಮಗೆ ಪೂರಕ ಮಾತು ಹೇಳಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತಿರಲ್ಲ, ಆ ಹೇಳಿಕೆಯನ್ನು ವಾಪಸ್ ಕೊಡಬೇಕು. ನಮ್ಮ ಜನರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಹಿರಿಯ ಪೊಲೀಸರು ಸಸ್ಪೆಂಡ್ ಮಾಡಬೇಕು ಅಂತೇಳಿ, ಆದರೂ ಮುಖ್ಯಮಂತ್ರಿ ಯಾವುದೂ ಗಮನ ಕೊಡಲಿಲ್ಲ. ಇಡೀ ಒಂದು ದಿವಸ ಬಹುತೇಕ ವಿಧಾನಸಭಾ ಅಧಿವೇಶನ ಆದಮೇಲೆ ಇಷ್ಟೊಂದು ಒಂದು ಜನಾಂಗದ ಬಗ್ಗೆ ಇಷ್ಟೊಂದು ಚರ್ಚೆಗಳಿಲ್ಲ. ನಮ್ಮ ಜನಾಂಗದ ಪರವಾಗಿ ಬಸವ ಪಾಟೀಲ್ ಯತ್ನಾಳ್ ಅವರು, ವಿರೋಧ ಪಕ್ಷ ನಾಯಕ ಆಗಿರ್ತಕ್ಕಂಥ R. ಅಶೋಕ್ ಅವರು, ಅಲ್ವೇನ್ ಬೆಲ್ಲದವರು, ಸಿದ್ದು ಸೌದಿ ಅವರು, CC ಪಾಟೀಲ್ ಸಮರ್ಥನವಾದ ವಾದ ಮಾಡಿ ಇಡೀ ಒಂದು ದಿವಸ ಅಷ್ಟೆಲ್ಲ ಮಾಡಿದ ಮುಖ್ಯಮಂತ್ರಿಗಳು ಕ್ಷಮಾ ಕೇಳಿಲ್ಲ. ಅದಕ್ಕೆ ನಾನು ಏನು ತೀರ್ಮಾನ ಮಾಡಿದೆ, ಸತ್ಯಾಗ್ರಹದ ಮಾರ್ಗ ಹೇಳಿದೆ. ಡಿಸೆಂಬರ್ 16 ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನು ಅಂಬೇಡ್ಕರ್ ಉದ್ಯಾನದಲ್ಲಿ ಬೆಳಗಾವಿಯಲ್ಲಿ ಮಾಡಿದೆ. ಎಂದು ಮುಖ್ಯಮಂತ್ರಿಗಳು ನಮ್ಮ ಜನಾಂಗದ ಕ್ಷಮೆ ಕೇಳ್ತಾರೆ. ಲಿಂಗಾಯತರು ಅವರೇನು ಸಂವಿಧಾನ ವಿರೋಧಿ ಹೇಳಿಕೆ ಅದು ವಾಪಸ್ ಪಡ್ಕೋಬೇಕು. ಮತ್ತು ಮುಖ್ಯವಾಗಿ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ, ಅಮಾನುಷಕ ಹಲ್ಲೆ ಮಾಡಿರ್ತಕ್ಕಂಥ ಪೊಲೀಸ್ನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ನಮ್ಮ ಜನರ ಮೇಲೆ ಏನು ಹಲ್ಲೆ ಮಾಡಿದಿರಿ ಅಂಥ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕಂತೇಳಿ ಸುಮಾರು ನಿರಂತರ ಸತ್ಯಾಗ್ರಹ. ಹಾಗಾಗಿನೇ ನಮ್ಮ ಧಾರವಾಡದ ವಕೀಲರ ಪರಿಷತ್ನವರು, ಬೆಂಗಳೂರು ವಕೀಲರ ಪರಿಷತ್ ಅಪ್ಪರೇ ನಾವು ಮಾತು ಕೊಟ್ಟಿವಿ, ನಾವು ಕಾನೂನು ಮೆಟ್ಟಿಲಿರ್ತೀವಿ,
ನ್ಯಾಯಾಂಗದ ಮೂಲಕವಾಗಿ ಸರ್ಕಾರ ಕಿವಿ ಹಿಂಡುತ್ತೀವಿ ಅಂತ ಮಾತು ಹೇಳಿದರು. ಹಾಗಾಗಿ ನಿನ್ನೆ ದಿವಸ ನಾನು 19ನೇ ತಾರೀಕಿಗೆ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆದೆ. ಇನ್ನು 20ನೇ ತಾರೀಕು ನಾವೆಲ್ಲರೂ ನ್ಯಾಯಾಲಯದ ಮೊರೆ ಹೋದ್ವಿ, ನ್ಯಾಯಾಲಯದ ಮೆಟ್ಟಿಲೇ ಇದ್ವಿ. ನಿನ್ನೆ ನಮ್ಮ ಪರವಾಗಿ ಸಮರ್ಥವಾಗಿ ವಾದ ಮಂಡನೆ ಮಾಡುವಂಥ ಕೆಲಸವನ್ನು ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಪ್ರಬಲಿಂಗ್ ನಾವುದಿಯವರು ಮತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಸಮರ್ಥ ವಾದ ಮಾಡಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಎಲ್ಲರೂ ಸಮರ್ಥ ವಾದ ಮಂಡನೆ ಕಾರಣವಾಗಿ ಏನು ಏಕಸದಸ್ಯ ಪೀಠದ ಪ್ರಮೋದ್ ಸಿಂಗ್ ಅವರು ಪ್ರದೀಪ್ ಸಿಂಗ್ ಅವರು ಯರೂರು ಪ್ರದೀಪ್ ಸಿಂಗ್ ಯರೂರವರು ನಮ್ಮ ಹೋರಾಟದ ಮೊದಲ ಮೆಟ್ಟಿಲಾಗಿ ಏನು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನ್ಯಾಯದೇವತೆ ನಮ್ಮ ಪರವಾಗಿದೆ ಅನ್ನುವಂಥ ಒಂದು ಭರವಸೆ ನಮಗೆ ನೋಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಮಾಧ್ಯಮಗೋಷ್ಠಿ ಮಾಡಿರೋ ಉದ್ದೇಶ ಅಂತಂದರೆ ಸರ್ಕಾರ ಕ್ಷಮಾಪಣೆ ಕೇಳಿದ ಕಾರಣಕ್ಕೆ, ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ ಕಾರಣಕ್ಕೆ ಇನ್ನೂ ಭಾಳ ನೋವಿನ ಸಂಗತಿ ಆ ಪೊಲೀಸ್ ಅಧಿಕಾರಿಗೆ ನಿಮಗೆ ಗೋಲ್ಮೆಂಟ್ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು. ಇಷ್ಟು ಹೀನಾಯವಾಗಿ ಹಲ್ಲೆ ಮಾಡುವಂತಹ ಪ್ರಯತ್ನ ಮತ್ತು ಸರ್ಕಾರದ ಕಿವಿ ಹಿಂಡಬೇಕು ಅಂತೇಳಿ ಅನಿವಾರ್ಯ ಸತ್ಯಾಗ್ರಹಕ್ಕೂ ಬೆಲೆ ಕೊಳ್ಳೋ ಕಾರಣಕ್ಕೆ ಇವತ್ತು ನಾನು ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ. ನಮ್ಮ ಜೊತೆಯಲ್ಲಿ ಸಮಾಜ ಪರವಾಗಿ ಲಿಂಗಣ್ಣ ಕರೆಕಟ್ಟಿಯವರು, CS ನೆಂಗಳವರು ಸಹ ನಮ್ಮ ಜೊತೆಯಲ್ಲಿ ಕೇಸ್ ಹಾಕಿದ್ದಾರೆ ಸಮಾಜ ಪರವಾಗಿ. ಆ ಹಿನ್ನೆಲೆ ಒಳಗೆ ನಿನ್ನೆಯ ಸರ್ಕಾರದ ಆ ಒಂದು ನಿರ್ಧಾರವನ್ನು ಖಂಡಿಸಿ ನ್ಯಾಯಾಲಯ ಮೂಲಕ ನ್ಯಾಯ ಪಡೆಯುತ್ತಿರುವಂಥ ಭರವಸೆ. ಹಾಗಾಗಿ ಈ ಮೂಲಕ ಇಡೀ ನಾಡಿನ ಜನರಿಗೆ, ನಮ್ಮ ಜನಾಂಗದವರಿಗೆ ನಾನು ಮನವಿ ಮಾಡಿ ಇಚ್ಛೆಪಡ್ತೀನಿ. ಏನು ನೀವು ಯಾವ ಕಾರಣಕ್ಕೂ ಬುತ್ತಿಗಳಕ್ಕೆ ಹೋಗಬೇಕು. ನಿಮ್ಗೆ ಅಲ್ಲೇ ಆಗಿದೆ, ಕೈಕಾಲು ಮುರಿದಾರೆ, ತಲೆ ಹೊಡೆದಾರೆ, ಎಷ್ಟೋ ಜನ ಪ್ರಾಣ ಮತ್ತು ಜೀವ ಜೊತೆಯಲ್ಲಿ ಹೋರಾಟ ಮಾಡಕತ್ತಾರೆ. ನಿಮ್ಮ ಜೊತೆ ನಾವಿದ್ದೀವಿ, ಶ್ರೀಪೀಠ ಐತಿ, ಸಮಾಜ ಐತಿ. ಅದಕ್ಕೋಸ್ಕರವಾಗಿಯೇ ನಾಳೆ 21ನೇ ತಾರೀಕು ಬೆಳಗಾವಿಯಿಂದ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರದ ಮನೆಗೆ ಭೇಟಿ ಮಾಡುವಂಥ ಹೋರಾಟ ಅಂದ್ಕೊಂಡಿದ್ದೀವಿ. ರಾಜ್ಯಾದ್ಯಂತ ಯಾರ್ಯಾರು ಈ ಸಾವು ನೋವಿನಲ್ಲಿ ಬದುಕನ್ನು ಮಾಡ್ತಿದ್ದಾರೆ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಮನೆಗೆ ಭೇಟಿ ಅನ್ನುವಂಥ ಒಂದು ಹೋರಾಟವನ್ನು ಅದು ಬೆಳಗಾವಿಯಿಂದ ಶುರು ಮಾಡಿದೆ. 21ನೇ ತಾರೀಕು ಬೆಳಗಾವಿಯಲ್ಲಿ. ಅದಕ್ಕೆ ರಾಜ್ಯಾದ್ಯಂತ ಯಾರ್ಯಾರು ಇಂಥವ್ರು ಅಲ್ಲೇ ಒಳಪಟ್ಟಿದ್ದಾರೆ, ಯಾರ್ಯಾರು ಕೈಕಾಲು ಮುರ್ಕೊಂಡಿದ್ದಾರೆ, ಯಾರಿಗೆ ನಡೀಲಿಕ್ಕೆ ಸಾಧ್ಯವಿದೆಯೋ ನೀವೆಲ್ಲರೂ ಸಹ ಬೆಳಗಾವಿಯಲ್ಲಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸಾಹಿತ್ಯ ಮನೆ ನಡೆಯುವಂತಹ ಆತ್ಮಸ್ಥೈರ್ಯ ತುಂಬುವಂಥ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ನಾನು ಸಾಂತ್ವನ ಹೇಳ್ತೇನೆ. ಅಲ್ಲಿಂದ ಪ್ರತಿ ಜಿಲ್ಲೆಗೆ ಹೋಗ್ತೇನೆ, ಪ್ರತಿ ತಾಲೂಕಿಗೆ ಹೋಗ್ತೇನೆ. ಯಾರ್ಯಾರ ಮನೆಯಲ್ಲಿ ಇಂಥವು ಅನಾಹುತ ಹೊರಟು ಅವರೆಲ್ಲರೂ ಸಾಂತ್ವನ ಹೇಳಿ ಒಂದು ಸಾಮಾಜಿಕವಾದಂಥ ಸ್ಥೈರ್ಯವಂತ ಕೆಲಸ ನಾನು ಮಾಡ್ತೀನಿ. ನಮ್ಮ ವಕೀಲರುಗಳು ಸಮರ್ಥ ವಾದ ಮಾಡಿ ಖಂಡಿತವಾಗಿ ನಿಮಗೆ ನ್ಯಾಯವನ್ನು ಕೊಡಿಸುವ ಕೆಲಸವನ್ನು ಅವರು ಮಾಡ್ತಾರೆ. ಹಾಗಾಗಿ ಸರ್ಕಾರ ವಿರುದ್ಧವಾಗಿ ನಾವು ನ್ಯಾಯಾಲಯದ ಮೆಟ್ಟಿಲಿದ್ದೀವಿ. ಸರ್ಕಾರ ಮಾಡತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನ್ಯಾಯಾಲಯದ ಮೆಟ್ಟಿಲಿದ್ದೀವಿ. ನಮಗೆ ಖಂಡಿತವಾಗಿ ನ್ಯಾಯ ಸಿಗುವಂಥ ವಿಶ್ವಾಸವಿದೆ. ಮೊದಲನೇ ಹಂತವಾಗಿ ಇವತ್ತೇನು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕ್ರಮ ನನಗೆ ಭರವಸೆ ಮಾಡಿದೆ. ಸರ್ಕಾರ ನ್ಯಾಯ ಕೊಡದೆ ಹೋದರೂ ಸಂವಿಧಾನ ಮತ್ತು ಕಾನೂನು ನ್ಯಾಯ ಕೊಡುತ್ತೆ. ಹಾಗಾಗಿ ಯಾರ ಸಹ ಜಿದ್ಗಡಕ್ಕೆ ಹೋದರೆ ಈ ಮೂಲಕ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ನೀವೇನು ಇವತ್ತು ಭಯಪಟ್ಟಲ್ಲ, ಸ್ವಾಭಿಮಾನಕ್ಕೆ ಸಲುವಾಗಿ ಯಾರ್ಯಾರು ಮನೆಯಲ್ಲಿದ್ದೀರಿ, ಒತ್ತ ತಿಂದವರು, ಕಾಲು ಮುಟ್ಕೊಂಡವರು, ಕೈ ಮುಟ್ಕೊಂಡವರು, ನೀವೆಲ್ಲರೂ ಸಹ ನಿಮ್ಮ MLC ರಿಪೋರ್ಟನ್ನು ಮತ್ತು ಮೆಡಿಕಲ್ ರಿಪೋರ್ಟನ್ನು ಎಲ್ಲ ಪಡ್ಕೊಂಡು ನಾಳೆ 23ನೇ ತಾರೀಕು ನೀವೆಲ್ಲರೂ ಬೆಳಗಾವಿ ಬರಬೇಕು ಅಂತೇಳಿ ಇಡೀ ಜನರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಸ್ವಾಭಿಮಾನ ಸಲುವಾಗಿ ಯಾರೂ ಹೇಳಕ್ಕೆ ನೋವಾಗಿರ್ತಕ್ಕಂಥದ್ದು, ಆದರೆ ಕಾನೂನು ಪರವಾಗಿ ನ್ಯಾಯವನ್ನು ಮಾಡಲಿಕ್ಕೋಸ್ಕರ ಎಲ್ಲ ದಾಖಲಾತಿಗಳೊಂದಿಗೆ ನೀವೆಲ್ಲರೂ ಬಂದು ಭಾಗವಹಿಸ್ತೀರಿ ಅಂತ ಮಾತನ್ನು ಈ ಸಂದರ್ಭ ಹೇಳ್ತಾ, ಇನ್ನು ಹೆಚ್ಚಿನ ವಿಚಾರವನ್ನು ಟೋಟಲ್ ಏನಾಗಿದೆ ಹೆಚ್ಚಿನ ವಿಚಾರವನ್ನು ಆಗಿರ್ತಕ್ಕಂಥದ್ದು ಮೇಡಮ್ ಅವರು ಮಾತಾಡ್ತಾರೆ. ಈಗ ಈಗ ಆ ವಿಚಾರವನ್ನು ವಕೀಲರು ಮಾತಾಡ್ತೀನಿ. ನಾನು KSRP ಪರ ಮಾತಾಡಿದ್ರೆ ಏನೇನಾಗಿದೆ ಅಂತ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಪ್ರಕರಣ ನ್ಯಾಯಾಂಗ ತನಿಖೆಗೆ ಆಗ್ರಹ. ಹೈಕೋರ್ಟ್ ನ್ಯಾಯವಾದಿ ಪೂಜಾ ಸವದತ್ತಿ ಆಗ್ರಹ. ಹೌದು, ಬೆಳಗಾವಿಯ ಸುವರ್ಣಸೌಧದ ಬಳಿ ಪಂಚಮಸಾಲಿ ಹೋರಾಟಗಾರರ ಮೇಲೆ ನಡೆದ ಲಾಠಿ ಚಾರ್ಜ್ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ನೀಡಬೇಕೆಂದು ಹೈಕೋರ್ಟ್ ನ್ಯಾಯವಾದಿ ಪೂಜಾ ಸವದತ್ತಿ ಆಗ್ರಹಿಸಿದರು. ಧಾರವಾಡ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಲಾಠಿ ಚಾರ್ಜ್ ಮಾಡಿದ್ದವರ ಬಗ್ಗೆ ಹೈಕೋರ್ಟ್ನಲ್ಲಿ ನಾವು ರಿಟ್ ಅರ್ಜಿ ಸಲ್ಲಿಸಿದ್ದೇವೆ. ಹೋರಾಟದ ವೇಳೆ 144 ಸೆಕ್ಷನ್ ಜಾರಿಯಾಗಿರಲಿಲ್ಲ. ಆದರೂ ನೇರವಾಗಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಇದನ್ನೆಲ್ಲ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೇವೆ. ಲಾಠಿ ಚಾರ್ಜ್ ಬಳಿಕ ಪುನಃ ಸತ್ಯಾಗ್ರಹ ಇತ್ತು. ಸ್ವಾಮೀಜಿ ಡಿಸೆಂಬರ್ 19ರವರೆಗೆ ಹೋರಾಟದಲ್ಲಿದ್ದರು. ಹೀಗಾಗಿ ನಾವು ನಿನ್ನೆ ರಿಟ್ ಅರ್ಜಿ ಸಲ್ಲಿಸಿದ್ದೇವೆ. ಪ್ರಭುಲಿಂಗ ನಾವದಿಗೆ ಹಾಗೂ
ನಾವು ಕೇಸ್ ರೆಡಿ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ಆಯೋಗದಿಂದ ಕಮಿಟಿ ರಚನೆಗೆ ಆಗ್ರಹಿಸಿದ್ದೇವೆ. ಲಾಠಿ ಚಾರ್ಜ್ ಮಾಡಲು ಅಧಿಕಾರ ಕೊಟ್ಟವರ ವಿರುದ್ಧ ಕ್ರಮ ಆಗಬೇಕು. ಈ ಸಂಬಂಧ ತನಿಖೆ ಆಗಬೇಕು. ಸರ್ಕಾರದ 10 ಅಂಗಗಳ ಪ್ರತಿವಾದಿ ಮಾಡಲಾಗಿದೆ ಎಂದು ತಿಳಿಸಿದರು. ಸಂತೋಷ್ ಮೇದಾರ್, NK-4 ಧಾರವಾಡ. ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಇದು. 15 ಡಿಸೆಂಬರ್ ಏನು ಸುವರ್ಣಸೌಧಕ್ಕೆ ನಾವೆಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಶಾಂತಿಯುತವಾದಂಥ ಪ್ರೊಟೆಸ್ಟ್ಗೆ ಅಸಂವಿಧಾನಿಕವಾದಂಥ ಹೋರಾಟ ಅಂತ ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಅವರು ಹೇಳಿದರು. ಅದನ್ನು ನೀವೆಲ್ಲರಿಗೂ ಗೊತ್ತಿರುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಯಾವುದೇ ಸೆಕ್ಷನ್ 144 ಜಾರಿ ಆಗದೇ, ರಿಸ್ಟ್ರಿಕ್ಷನ್ಸ್ ಇಂಪೋಸ್ ಆಗದೇ ಪೊಲೀಸರು ಎಲ್ಲರೂ ಲಾಠಿ ಚಾರ್ಜ್ ಮಾಡಿದರು. ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರುವಂಥದ್ದು. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿ ಈ ನ್ಯಾಯಾಲಯಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ. 19ನೇ ತಾರೀಕುವರೆಗೂ ನಮ್ಮ ಸ್ವಾಮೀಜಿ ಅವರು ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. 10ನೇ ತಾರೀಕಿಂದ 19ನೇ ತಾರೀಕು ಸತ್ಯಾಗ್ರಹನ ಮಾಡಿದ್ದು. 19ನೇ ತಾರೀಕಿಗೆ ಕೈ ಬಿಟ್ಟರು. ಇದರಿಂದ ನಾವು ನ್ಯಾಯಾಲಯದ ಮೆಟ್ಟಿಲನ್ನು ಏರಬೇಕು. ನ್ಯಾಯಾಲಯಕ್ಕೆ ನಾವು ಹೋರಾಟ ಮಾಡಿ ನಮಗೆ ಸಿಗಬೇಕಾದ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಿನ್ನೆ ದಿವಸ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವಿ. ಸೀನಿಯರ್ ಕೌನ್ಸಿಲ್ ಪ್ರಬ್ಲಿಂಗ್ ನಾವರ್ಗೆ ಅವರು ಹಾಗೂ ನಾನು ಮತ್ತು ಇನ್ನು ಸುಮಾರು ಜನರು ವಕೀಲರೆಲ್ಲರೂ ಸೇರಿಕೊಂಡು ಈ ಒಂದು ಕೇಸನ್ನು ರೆಡಿ ಮಾಡಿ, ಪಿಟಿಷನ್ನ ರೆಡಿ ಮಾಡಿ ನಿನ್ನೆ ದಿವಸ ಅದನ್ನು ಬೆಳಗ್ಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ. ಮಧ್ಯಾಹ್ನದ ಹೊತ್ತಿಗೆ ಇದರ ಬಗ್ಗೆ ಕೂಲಂಕಷವಾಗಿ ಹಿಯರಿಂಗ್ ಆಯಿತು. ನೋಟಿಸನ್ನು ಜಾರಿ ಮಾಡಿದ್ದಾರೆ, ಇಶ್ಯೂ ಆಗಿದೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ನ್ಯಾಯದೇವತೆ ಅಂತ ಹೇಳಿದ್ದೀವಿ. ಇಷ್ಟೇ ನಮ್ಮ ಈ ಅರ್ಜಿ ಯಾವ ರೀತಿಯಾದ ಅರ್ಜಿಯನ್ನು ರೆಡಿ ಮಾಡಿದ್ದೀವಿ, ಯಾರ ವಿರುದ್ಧವಾಗಿ ಮಾಡಿದ್ದೀವಿ ಅನ್ನುವಂಥ ಚರ್ಚೆ ನಾವಿಲ್ಲಿ ಮಾಡಲಿಕ್ಕಾಗೋದಿಲ್ಲ. ಓಪನ್ ಆಗಿ ಹೇಳ್ಬೋದು, ನಮ್ಮ ಪ್ರೇಯರು ಇದು ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಇದರಿಂದ ನಾವು ಒಂದು ಎಂಕ್ವೈರಿ ಕ್ರಿಯೇಷನ್ ಆಗಬೇಕು, ಕಮಿಷನ್ ಎಂಕ್ವೈರಿ ಆಗಬೇಕು. ಇದರಿಂದ ಎಲ್ಲೇ ಇರಲಿ ನಮಗೆ ಇದೊಂದು ನ್ಯಾಯಾಂಗ ಒಂದು ಗೌರ್ಮೆಂಟ್ ಆರ್ಗನ್, ಶಾಸಕಾಂಗ ಕಾರ್ಯಾಂಗ ಬಿಟ್ಟು ಒಂದು ವರ್ಕ್ ಮಾಡುವಂಥ ನ್ಯಾಯಾಂಗ ಒಂದು ಆರ್ಗನ್, ಜುಡಿಷಿಯಲ್ ಆರ್ಗನ್ ಏನಿದೆ ಅಲ್ಲ, ಜುಡಿಷಿಯಲ್ ಸಿಸ್ಟಮ್. ವಿ ಹ್ಯಾವ್ ಹೋಪ್ಸ್ ಆನ್ ಜುಡಿಷಿಯರಿ. ಸೊ ಇಂಡಿಯನ್ ಸಿಸ್ಟಮ್ ಜುಡಿಷಿಯರಿ, ವಿ ಹ್ಯಾವ್ ಫೇತ್ ಇನ್ ಇಂಡಿಯನ್ ಜುಡಿಷಿಯರಿ. ಐ ಥಿಂಕ್ ನಮ್ಮ ಜುಡಿಷಿಯರಿ ನಮಗೆ ಕೈ ಹಿಡಿಯುತ್ತೆ. ಕೂಲಂಕಷವಾಗಿ ಇನ್ವೆಸ್ಟಿಗೇಷನ್ ಮಾಡಲಿ, ಕೂಲಂಕಷವಾಗಿ ಏನೇನಿದೆ ಚರ್ಚೆ ಮಾಡಲಿ, ಹಿಯರಿಂಗ್ ಆಗಲಿ, ವಿರುದ್ಧವಾಗಿ ಇರುವಂಥ ವಕೀಲರು ಏನಿದ್ದಾರೆ, ಗೌರ್ಮೆಂಟ್ ಪರವಾಗಿರುವಂಥ ವಕೀಲರು ವಾದ ಮಂಡನೆ ಮಾಡಲಿ. ನಾವು ನಮ್ಮ ಪರವಾಗಿರುವಂಥ ದಾಖಲಾತಿನ ಸಬ್ಮಿಟ್ ಮಾಡಿದ್ದೀವಿ. ನಮ್ಮ ಹತ್ರ ಇರುವಂಥ ಎಲ್ಲ ರೀತಿಯಾದಂಥ ಪ್ರೂಫ್ ಎವಿಡೆನ್ಸಸ್ ಇದೆ. ನಾವು ಏನೇನಾಗುತ್ತೆ ಮುಂದಿನ ಬರುವಂಥ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಸಮಾಜದ ಪರವಾಗಿ ನಾವು ರಿಟ್ ಅರ್ಜಿಯನ್ನು ಹಾಕಿದ್ದೀವಿ. ಕ್ರಿಮಿನಲ್ ಕೇಸ್ ಹಾಕಿದ್ದೀವಿ. ಅಟ್ಯಾಕ್ ಮಾಡಿದ್ದಾರೆ. ಹೌದು, ಅದು ತಪ್ಪು, ಕಾನೂನು ಬಾಹಿರ. ಹೋಮ್ ಡಿಪಾರ್ಟ್ಮೆಂಟು ಒಂದು ಪಾರ್ಟಿ ಆಗಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಪಾರ್ಟಿ ಆಗಿದ್ದಾರೆ, ಎಲ್ಲನೂ ಪಾರ್ಟಿ ಮಾಡಿದ್ದಾರೆ. ಅವ್ರಿಗೇನೆ ಹೋಗುತ್ತೆ, ಎಲ್ಲರಿಗೂ ಜಾರಿಯಾಗಿದೆ. ಯಾರ್ಯಾರು ಬೆಳಗಾವಿ ಸುವರ್ಣಸೌಧದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರಲ್ಲ ಅವ್ರ ಮೇಲೆ ಗೌರ್ಮೆಂಟ್ ಇದಕ್ಕೆ ಆನ್ಸರಬಲ್ ಆಗುತ್ತೆ. ಹೋಮ್ ಡಿಪಾರ್ಟ್ಮೆಂಟ್, ಹೋಮ್ ಅಫೇರ್ಸ್ ಎಲ್ಲರೂ ಆನ್ಸರಬಲ್ ಆಗ್ತಾರೆ. ಅವ್ರಿಗಾಗಿನೇ ಇದು ಇಶ್ಯೂ ಆಗಿದೆ ನೋಟಿಸ್. ವಿ ಆರ್ ಡಿಮ್ಯಾಂಡಿಂಗ್ ದ್ಯಾಟ್ ನಮ್ಮ ಜನಕ್ಕೆ ಏನು ಹಲ್ಲೆ ಮಾಡಿದ್ದಾರೆ ಅವರಿಗೆ ಕಂಪನ್ಸೇಷನ್ ಕೊಡಬೇಕಾಗತ್ತೆ ಗೌರ್ಮೆಂಟ್ನವರು. ಹೌದು, ವಿದೌಟ್ ಸೀಕಿಂಗ್ ಲಾ ಆ್ಯಂಡ್ ಆರ್ಡರ್. ಅವ್ರು ತಮ್ಮ ಕೈ ಮೇಲೆ ತಾವೇ ಲಾ ಆ್ಯಂಡ್ ಆರ್ಡರ್ನ ಪ್ರೊಟೆಕ್ಟ್ ಮಾಡುವಂಥವ್ರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂದರೆ ಇದು ಕಾನೂನು ಬಾಹಿರ. ಸೆಕ್ಷನ್ 144 ಇಂಪೋಸ್ ಮಾಡಿರಲಿಲ್ಲ. ಸೆಕ್ಷನ್ 144 ಇಂಪೋಸ್ ಮಾಡಿದ ಮೇಲೆ ಈ ಥರ ಲಾಠಿ ಚಾರ್ಜ್ ಮಾಡ್ಬೋದಾಗಿತ್ತು. ಅದು ತಪ್ಪು ಅಂತಿರಲಿಲ್ಲ. ನಾವು ಕಾನೂನು ಬಲ್ಲವರಾಗಿ ನಾವು ಅದನ್ನು ಹೇಳ್ತಿದ್ವಿ, ಇದು ಕಾನೂನು ಬಾಹಿರ ಅಲ್ಲ ಅಂತೇಳಿ. ವಿದೌಟ್ ಇಂಪೋಸಿಂಗ್ ಸೆಕ್ಷನ್ 144 ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀವಿ. ಜುಡಿಷಿಯಲ್ ಎಂಕ್ವೈರಿ ಕಮಿಷನ್ ಬಗ್ಗೆ ಅಕಾರ್ಡಿಂಗ್ ಟು ಸೆಕ್ಷನ್ ಆಕ್ಟ್ 1952 ಕಮಿಷನಲ್ ಎಂಕ್ವೈರಿ ರಿಪೋರ್ಟ್, ಅದ್ರ ಪ್ರಕಾರ ಒಂದು ಕಮಿಟಿ ರಚನೆ ಮಾಡಬೇಕು. ನ್ಯಾಯಾಂಗ ತನಿಖೆಗೆ ಇದನ್ನು ಒಳಪಡಿಸಬೇಕು. ಯಾರೇ ಇದಕ್ಕೆ ಕುಮ್ಮಕ್ಕು ಕೊಟ್ಟಿರಲಿ, ಕಮಾಂಡ್ ಆಗಿರಲಿ, ಆರ್ಡರ್ ಮಾಡಿರಲಿ, ಅವ್ರ ಮೇಲೆ ಇದ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದಕ್ಕೆ ಲಾಠಿ ಚಾರ್ಜ್ ಮಾಡೋಕ್ಕೆ ಪ್ರವೋಕ್ ಮಾಡಿದ್ರು, ಯಾವ ಡಿಪಾರ್ಟ್ಮೆಂಟ್ದವ್ರು ಮಾಡಿದ್ರು, ಹೋಮ್ ಅಫೇರ್ಸ್, ಹೋಮ್ ಮಿನಿಸ್ಟ್ರು, ಈ ಚೀಫ್ ಮಿನಿಸ್ಟ್ರು, ಇದ್ರ ಬಗ್ಗೆ ತನಿಖೆ ಆಗಲಿ, ಕೂಲಂಕಷವಾಗಿ ತನಿಖೆ ಆಗಲಿ. ಆಮೇಲೆ ಮುಂದಿನ ಬರುವಂಥ ಹಿಯರಿಂಗ್ನಲ್ಲಿ ನಮಗೇನು ಜುಡಿಷಿಯರಿಯಿಂದ ನಮ್ಗೆ ಆನ್ಸರ್ ಬರುತ್ತೆ, ನಾವು ಅದನ್ನ ಒಪ್ಪಿಸಿಟ್ಟಿದ್ದೀವಿ. ಅವ್ರು ಏನು ಆನ್ಸರ್ ನಿರ್ಧಾರ ಕೊಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ.
ಸುಮಾರು 10 ಪಾರ್ಟಿನ ಅವರು ಗೌರ್ಮೆಂಟ್ ಸರ್ಕಾರಕ್ಕೆ ನಾವು ನೋಟಿಸ್ ಜಾರಿ ಮಾಡಿಸಿದ್ದೀವಿ. ಫಸ್ಟ್ ಪಾರ್ಟಿಯಿಂದ ಹಿಡಿದು ಲಾಸ್ಟ್ ಪಾರ್ಟಿವರೆಗೂ ಹೋಮ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಆಫ್ ಕರ್ನಾಟಕ ಇದೆ, ಹೋಮ್ ಅಫೇರ್ಸ್ ಇದೆ, ಎಲ್ಲವೂ ನಾವು ಪಾರ್ಟಿನ ಮಾಡಿದ್ದೀವಿ. ಸೊ ನಮ್ಮಿಂದ ಅರ್ಜಿ ಸಲ್ಲಿಸಿದವರು LP-AP ಕಾರ್ಯಾಧ್ಯಕ್ಷರಾದಂಥ ನಿಗ್ನಾಳ್ ಅವರು ಹಾಗೂ ಇಡೀ ಸಮಾಜಕ್ಕೆ ನಮ್ಮ ಕೂಡಲ ಸಂಗಮ ಪೀಠದ ಜಗದ್ಗುರುಗಳಾದ ಪ್ರಥಮ ಜಗದ್ಗುರುಗಳಾದ ಸ್ವಾಮೀಜಿಯವರು, ಆಮೇಲೆ ನಮ್ಮ ರೈತರ ಪರವಾಗಿ ಸುಮಾರು ಇಂಜುರೀಸ್ ಆಗಿದ್ದಾರೆ. ರೈತರಿಗೆ ಸುಮಾರು ಏನಿಲ್ಲ ಅಂದರೂ 1,000 ಜನ ಗಾಯಗೊಂಡಿದ್ದಾರೆ. ಎಲ್ಲರಿಗೂ ಲಾಠಿ ಏಟು ಬಿದ್ದಿದೆ, ಆಮೇಲೆ ವಕೀಲರಿಗೂ ಲಾಠಿ ಏಟು ಬಿದ್ದಿದೆ. ಎಲ್ಲರೂ ನೋಡಿದ್ದೀರಿ, ವಿಡಿಯೋಸಲ್ಲಿ ನೋಡಿದ್ದೀರಿ. ಸೊ ನಮ್ಮಲ್ಲಿ ಅವತ್ತಿನ ದಿವಸ ಇದ್ದಿದ್ದು ಎಲ್ಲರೂ ನೋಡಿರ್ತಾರೆ. ನಾವಂತೂ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಆ ಮೂಮೆಂಟಿಗೆ ಆ ಥರ ಆಗುತ್ತೆ ಅಂದರೆ ನಾವು ತಯಾರಿ ಮಾಡ್ಕೊಂಡು ಬರ್ತಿದ್ವಿ. ಇಟ್ ಈಸ್ ಆಲ್ ಪ್ರೀ ಪ್ಲಾನ್ಡ್. ಅವರು ಪ್ರೀ ಪ್ಲಾನ್ ಮಾಡ್ಕೊಂಡೇ ಮಾಡಿರುವಂಥದ್ದು ಇದು. ಇದ್ದಾರೆ ಹುಣಗೂರು ತಾಲೂಕಿಂದ, ಕುಷ್ಟಗಿ ತಾಲೂಕಿಂದ ಶಂಕರ್ ಅಂತ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ವಿರುದ್ಧ ಜೈ ಭೀಮರಾವ್ ಯುವ ಸಂಘಟನೆ ಪ್ರೊಟೆಸ್ಟ್, ಪ್ರತಿಕೃತಿ ದಹಿಸಿ ಆಕ್ರೋಶ. ಹೌದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಅಂಬೇಡ್ಕರ್ಗೆ ಅಪಮಾನ ಮಾಡಿರುವ ಆರೋಪದ ಬೆನ್ನಲ್ಲೇ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಜೈ ಭೀಮರಾವ್ ಯುವ ಸಂಘಟನೆಯು ಕೇಂದ್ರ ಸಚಿವ ಅಮಿತ್ ಶಾ ಅವರ ಪ್ರತಿಕೃತಿ ದಹನ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದೆ. ಸಂಸತ್ನಲ್ಲಿ ಅಮಿತ್ ಶಾ ಅಂಬೇಡ್ಕರ್ ವಿರೋಧಿ ಹೇಳಿಕೆಯನ್ನ ನೀಡಿದ್ದಾರೆ. ಅಂಬೇಡ್ಕರ್ ಹೆಸರನ್ನ ಹೇಳಿದಷ್ಟು ಸಾರಿ ದೇವರ ಹೆಸರನ್ನ ಹೇಳಿದ್ರೆ 7 ಜನ್ಮಕ್ಕೆ ಸ್ವರ್ಗ ಸಿಕ್ತಿತ್ತು ಎಂದು ಹೇಳಿದ್ದಾರೆ. ಆ ಮೂಲಕ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆಂದು ಕಿಡಿಕಾರಿದ್ರು. ಅಮಿತ್ ಶಾ ಪ್ರತಿಕೃತಿಯನ್ನ ದಹಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೂಡಲೇ ಅಮಿತ್ ಶಾ ಅವರನ್ನ ಗೃಹ ಖಾತೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಕೂಡಲೇ ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವ ಸ್ಥಾನದಿಂದ ಬಹಿರಂಗವಾಗಿ ಕ್ಷಮೆ ಯಾಚನೆ ಮಾಡಬೇಕು, ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ, ನಮ್ಮ ಜೀವ ಹೋದ್ರೂ ಚಿಂತೆ ಇಲ್ಲ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಂತೋಷ್ ಮೇದಾರ್, NKSTV4 ಧಾರವಾಡ. बाबा साहेब जिंदाबाद, जय भीम जय भीम, जय भीम जय भीम, अमित शाह मुर्दाबाद. ओके लगा चलो जय भीम जय भीम, जय भीम जय भीम, अमित शाह मुर्दाबाद, अमित शाह मुर्दाबाद, अमित शाह मुर्दाबाद, बाबा साहेब तेरा नाम रहेगा. ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಿಗೆ ಸನ್ಮಾನ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಂಡ ಪ್ರಕಾಶ್ ಕೊಂಚಿಗೇರಿ ಮಠ, ನೇಲಪ್ಪ ಪೂಜಾರ್, ಕಿರಣ ನವಲೆ, ವಾಸಿಂ ಅಕ್ರಮ್ ಮೊಚ್ಚಾಲೆ, ಮಾಂತೇಶ್ ಗುಡಿಸಲ ಮನೆಯವರನ್ನ ಮಾಜಿ ಶಾಸಕ JS ಗಡ್ಡದೇವರ ಮಠ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ JR ಕೊಪ್ಪದ, ನಗರ ಘಟಕದ ಅಧ್ಯಕ್ಷ ಅಂಬರೀಶ್ ತೆಮ್ಮದಮನಿ ಮಾತನಾಡಿದರು. ಈ ಸಮಯದಲ್ಲಿ ಮಾಜಿ ಶಾಸಕ JS ಗಡ್ಡದೇವರ ಮಠ, ಪುರಸಭೆ ಸದಸ್ಯರು ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವೆರನಾಡ್ ಪದ್, NKSTV4 ಲಕ್ಷ್ಮೇಶ್ವರ. ಏನು ನೋವುಗಳು ಏನು ಕೆಲಸ ಕಾರ್ಯಗಳು ಇವನ್ನೆಲ್ಲ ನಾವು ಚಾಚು ತಪ್ಪದೆ ಪಾಲಿಸಬೇಕು. ಪಕ್ಷದ ನಿಯಮಾನುಸಾರವಾಗಿ ನಾವು ನಡೆದುಕೊಂಡು ಇವತ್ತು ಪಕ್ಷ ಏನಿರುತ್ತೆ ಒಂದು ನಿಯಮ ಇದೆ, ಆ ನಿಯಮನ ನಾವು ಪಾಲಿಸಿ ಇವತ್ತು ಸಾರ್ವಜನಿಕ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡು ಪಕ್ಷದ ಮತ್ತು ಪಕ್ಷದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಸರ್ಕಾರದ ವತಿಯಿಂದ ನಿಮ್ಮೆಲ್ಲರ ಹಿರಿಯರ ಒಂದು ಆಶೀರ್ವಾದದಿಂದ ಸನ್ಮಾನ್ಯ
JS ಕಟ್ಟದ ಮಠದ ಒಂದು ಆಶೀರ್ವಾದದಿಂದ ನಮ್ಮ ಪುರಸಭೆಯ ಲಕ್ಷ್ಮೇಶ್ವರದ ಒಂದು ನಾಮನಿರ್ದೇಶಿಸಿದ ಸದಸ್ಯರನ್ನು ನಾಮನಾತ್ಮಕ ವಿಚಾರದಲ್ಲಿ ದೃಢೀಕರಿಸಿ ಆದೇಶಿಸಿ ನಿನ್ನೆ ಅವರೆಲ್ಲರ ಸದಸ್ಯರ ಕೈಯಲ್ಲಿ ಆದೇಶದ ಪತ್ರ ಸಿಕ್ಕಿದ್ದು ಆ ಸಿಕ್ಕಿದ್ದರಿಂದ ಸದಸ್ಯರು ಭಾಷಾ ಮುಖಾಂತರ ಕಳಿಸಿದಾಗ ಅಲ್ಲೆಲ್ಲರ ಸಂತೋಷಗಳು ಎಲ್ಲರಿಗೂ ಬಂದು ಪಕ್ಷದ ಎಲ್ಲರನ್ನ ಗುರುತಿಸಿ ಅವರವರ ಯೋಗಾನುಸಾರ ಪಕ್ಷ ಯೋಗ್ಯತೆ ತಕ್ಕಂಗ ಅವರಿಗೆ ಸೇವಾ ಮಾರ್ಗವನ್ನು ಸೂಚಿಸಿ ಅವರ ಒಂದು ಈ ಮುನ್ಸಿಪಾಲ್ಟಿಯ ಸದಸ್ಯರನ್ನ ಮುನ್ಸಿಪಾಲ್ಟಿ ಎಲ್ಲ ಸದಸ್ಯರೊಂದಿಗೆ ಸಹಕಾರದೊಂದಿಗೆ ಯಾವತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲರ ಸೇವೆಯನ್ನು ತಪ್ಪದೆ ತಮ್ಮ ಮನೆಯ ಕಾರ್ಯಕ್ರಮ ತಮ್ಮ ಮನೆಯ ಕೆಲಸವನ್ನು ನಾವು ಮಾಡತಕ್ಕಂಥ ಭಾವನೆಯೊಂದಿಗೆ ಪಟ್ಟಿನಲ್ಲಿ ಪಕ್ಷದ ಒಂದು ಹೆಸರನ್ನು ತರುವುದರಲ್ಲಿ ತಾವು ಯಶಸ್ವಿಗೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಆದೇಶಕ್ಕೆ ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ನಿಂದ ಬಿಜೆಪಿ ಪಕ್ಷದ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ. ಗದಗ ನಗರದ ಗಾಂಧಿ ವೃತ್ತದಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಂಘಟನೆ ವತಿಯಿಂದ ಬಿಜೆಪಿ ಪಕ್ಷದ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಹಾಗೂ ರಾಜ್ಯದ ಎಂಎಲ್ಸಿ ಸಿಟಿ ರವಿ ಅವರ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NK24 ಗದಗ. ಕಾರಿನ ಮೇಲೆ ಲಾರಿ ಪಲ್ಟಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ಹೌದು, ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ 48ರ ತಾಳೆಕೆರೆ ಬಳಿ ಈ ಘಟನೆ ನಡೆದಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ನೆಲಮಂಗಲ ತಾಲೂಕಿನ ತಾಳೆಕೆರೆ ಬಳಿ ಘಟನೆ ನಡೆದಿದ್ದು ಇನ್ನು ಹೆಚ್ಚಿನ ಮಾಹಿತಿ ತಿಳಿಯಬೇಕಿದೆ. ಈ ಘಟನೆಯಲ್ಲಿ 6 ಜನರು ದುರ್ಮರಣ ಹೊಂದಿದ್ದು ಭೀಕರ ಅಪಘಾತ ಸಂಭವಿಸಿದೆ. ಓಲ್ವಾ ಕಾರಿಗೆ ಕಂಟೈನರ್ ಲಾರಿ ಹಾಲಿನ ಟೆಂಪೋ ಡಿಕ್ಕಿ ಹೊಡೆದಿದ್ದು ನೆಲಮಂಗಲ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿದೆ. ವೇದಮೂರ್ತಿ, NK24 ಬೆಂಗಳೂರು. ಏನು ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್, ಬಟ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಆಕ್ಸಿಡೆಂಟ್. ಅದನ್ನ ಆದಷ್ಟು ಇನ್ನಷ್ಟು ನಮ್ಮ ಆಫೀಸರ್ಸ್ ಎಲ್ಲ ಕೂಡ ಓಡಾಟ ಜಾಸ್ತಿ ಸರ್, ದಾಬಸ್ಪೇಟೆಯಿಂದ ಇಲ್ಲಿವರೆಗೂ ಅದು ತುಂಬಾ ಇದಾಗುತ್ತೆ. ಅದು ಯಾವಾಗಲೂ ಓಕೆ, ಅದ್ರ ಬಗ್ಗೆ ನಂತರ ಮಾತಾಡೋಣ. ಈ ಕಂಟಿನ್ಯೂಸ್ ಇದೇನೋ ಈ ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಒಂದು 11:15 to 11:20 ಆಗಿದೆ. ವಿದಿನ್ ಈ 2 hours ಅಲ್ಲಿ ಏನು ನಮ್ದು ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಮಾಡ್ತಾ ಇದೀವಿ. ತಾವೆಲ್ಲ ನೋಡಿದೀರಾ, ಕೇವಲ ಪೊಲೀಸ್ ಅಷ್ಟೇ ಅಲ್ಲ, ಎಲ್ಲ ಸಿಟಿಸನ್ಸ್ ಕೂಡ ಇದರಲ್ಲಿ ಈ ಕೆಲಸದಲ್ಲಿ ನಮ್ಮ ಜೊತೆ ಕೈಗೂಡಿಸಿದ್ದಾರೆ. ಒಂದು 3 ರಿಂದ 4 ಕ್ರೇನ್ಸ್ ಮತ್ತೆ ಈ ಫೈರ್ ವೆಹಿಕಲ್ಸ್ ಕೂಡ ನಾವು ಎಮರ್ಜೆನ್ಸಿಗೆ ಫೈರ್ ಟೆಂಡರ್ ಕೂಡ ತರಿಸಿದೀವಿ. ಯಾಕಂದ್ರೆ ಇನ್ ಕೇಸ್ ಏನಾದ್ರು ಘಟನೆ ಆಗೋ ಚಾನ್ಸಸ್ ಇದ್ರು ಕೂಡ. ಸೊ ಆ ರೀತಿ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ. ಇದನ್ನ ಆದಷ್ಟು ಬೇಗ ಇದು ಮಾಡೋಕೆ ಟ್ರಾಫಿಕ್ ಕ್ಲಿಯರ್ ಆಗಿದೆ. ಅಂಡ್ ಫರ್ದರ್ ವಿ ವಿಲ್ ಸಿ, ಮತ್ತೇನಾದ್ರೂ ಇದ್ರೆ ಹೇಳ್ತೀನಿ. ಥ್ಯಾಂಕ್ ಯು. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಕೇಸ್ನಲ್ಲಿ ಬಿಜೆಪಿ ಎಂಎಲ್ಸಿ ಚಿಕ್ಕಮಗಳೂರು ಸಿಟಿ ರವಿ ಅವರಿಗೆ ಬೆಗ್ ರಿಲೀಫ್ ಸಿಕ್ಕಿದೆ. ಹೌದು, ನೋಟಿಸ್ ನೀಡದೆ ಬಂಧಿಸಿದ ಕಾರಣ ಸಿಟಿ ರವಿ ಅವರನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಕರ್ನಾಟಕ ಹೈಕೋರ್ಟ್ ನಿನ್ನೆ ಡಿಸೆಂಬರ್ 20ರಂದು ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಇದರ ಬೆನ್ನಲ್ಲೇ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿದ್ದ ಪೊಲೀಸರು ಮಾರ್ಗ ಮಧ್ಯೆ ಅಂದರೆ ದಾವಣಗೆರೆಯಲ್ಲಿ ಸಿಟಿ ರವಿ ಅವರನ್ನ ಬಿಜೆಪಿ ನಾಯಕರು ಸ್ವಾಗತ ಕೋರಿದ್ದಾರೆ.
ಇನ್ನು ಈ ವೇಳೆ ಸಿಟಿ ರವಿ ಅವರು ಸುದ್ದಿಗೋಷ್ಠಿ ನಡೆಸಿದ್ದು ನೇರ ಪ್ರಸಾರ ಇಲ್ಲಿದೆ. ವೇದಮೂರ್ತಿ NKS TV4 ಬೆಂಗಳೂರು. ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ 4 ಜಿಲ್ಲೆ 50ಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ 11 ಗಂಟೆಗಳಿಗೂ ಹೆಚ್ಚು ಕಾಲ ಅಲುಗಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತು. ನಮ್ಮ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಪಕ್ಷದ ಎಲ್ಲ ಮುಖಂಡರು, ಶಾಸಕರು, ಸಂಸತ್ ಸದಸ್ಯರು, ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತಾಡೋದು, ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ. ಸತ್ಯಕ್ಕೆ ಜಯ ಸಿಗುತ್ತೆ ಅಂತ. ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಇಕ್ಕೋದಿಲ್ಲ. ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ. ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಈಗೇನು ನಿನ್ನೆ ಪ್ರಯೋಗ ಮಾಡಿದ್ವಿ ಅದನ್ನು 35 ವರ್ಷದಿಂದಲೇ ನಾವು ಅನುಭವಿಸ್ತೀವಿ. ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ. ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ. ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾಗ ಅವ್ರ ನೆರವಿಗೆ ಬಂದು ಅವರು ಋಣ ತೀರಿಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಇನ್ನು ಉಳಿದ ವಿಷಯವನ್ನ ನಿಧಾನಕ್ಕೆ ಮಾತಾಡ್ತೀನಿ. ಎಲ್ರಿಗೂ ಧನ್ಯವಾದ. ಮೊನ್ನೆ ಪ್ರಶ್ನೆ ಕೇಳಿದ್ದೀನಿ. ಒಟ್ಟಿಗೆ ಇದ್ದೀನಿ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ನಾನು ಹತ್ರದಿಂದ ನೋಡಿದ್ದೀನಿ. ಅವರ ಪದ ಬಳಸಿದ್ದಾರೆ ಅಂತಂದ್ರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದು ಇರ್ತಿರ್ಲಿಲ್ಲ. ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ದಲ್ಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆಗೆ ಬರ್ತಿರ್ಲಿಲ್ಲ. ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ RSS ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬಂದಿರೋ ನಮಗೆ ನಂಬಕ್ಕಾಗಲ್ಲ. ಹೆಂಗೆ ಬಿಂಬಿಸ್ತಾರೆ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದರೆ ಸರ್ಕಾರ ಅವ್ರು ಇರೋದ್ರಿಂದ. ಸೊ ಅವ್ರು FIR ಹಾಕಿದ ಮೇಲೆ ನಮ್ಗೇನು ಬೇಜಾರಿಲ್ಲ. FIR ಹಾಕಿದ ಮೇಲೆ ಕಸ್ಟಡಿ ಕೊಡಲೇಬೇಕು. ಕಸ್ಟಡಿ ಕೊಟ್ಮೇಲೆ ಸ್ಟೇಷನಲ್ಲಿ ಇರಬೇಕಿತ್ತು. ಅವ್ರು ಇಡೀ ರಾತ್ರಿ ತಿರುಗಿಸೋ ಅಂತ ಏನು ಅವಶ್ಯಕತೆ ಇತ್ತು? ಸೊ ನಮಗೂ ಆತಂಕ ಆಗೇ ಆಗುತ್ತೆ. ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದೂರಲ್ಲಿ ನಾನು ರಾತ್ರಿ 2 ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವುದೋ ಡ್ಯಾಮ್ ಪಕ್ಕ ಹೋಗಿ ನಿಂತಿತ್ತು ವೆಹಿಕಲ್ಲು, ಇನ್ಯಾವುದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು. ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವಾ? ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗೆ ಬೇಕಾದರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳನ್ನು ಹೆಂಗೆ ಸರ್ಕಾರ ನೋಡ್ಕೊಳುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ. ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ವಿಜಯನಗರ ಜಿಲ್ಲೆ ಕೊಟ್ಟೂರು ಸರ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಐಗುಳ ಮಲ್ಲಾಪುರ ಗ್ರಾಮದ ಶ್ರೀ ಗರುಡ ಆಂಜನೇಯ ಸ್ವಾಮಿಯ ಮುಳ್ಳು ಪವಾಡ. ಸಾವಿರಾರು ಭಕ್ತಾದಿಗಳು ಶನಿವಾರ ಸಂಜೆ 21/12/2024 ಸುಮಾರು 5:30ಕ್ಕೆ 5ನೇ ವರ್ಷದ ಮಾರುತಿ ಸ್ವಾಮಿಯವರ ಮುಳ್ಳಿನ ಪವಾಡವನ್ನ ಸುಮಾರು 20 ನಿಮಿಷಗಳ ಕಾಲ ಮುಳ್ಳಿನ ಮೇಲೆ ನಿಂತು ಬಾಳೆಹಣ್ಣಿನ ಪ್ರಸಾದವನ್ನ ಭಕ್ತರಿಗೆ ಕಿತ್ತು ಹಾಕಿ ಅಲ್ಲಿನ ಧ್ವಜವನ್ನು ಕಿತ್ತು ಸ್ವಾಮಿಯ ಪವಾಡವನ್ನ ತಾನು ಆಂಜನೇಯ ಸ್ವಾಮಿಯೇ ಎಂದು ಬಂದು ಇರುವಂತೆ ಅಲ್ಲಿನ ಶಕ್ತಿ ರೂಪವನ್ನ ಜನರಿಗೆ ಆಂಜನೇಯ ಸ್ವಾಮಿಯೇ ನಿಜವಾಗಿ ಇದ್ದಾನೆ ಎಂಬ ಮನೋಭಾವವನ್ನ ಹೊಂದಿ ಗರುಡ ಆಂಜನೇಯ ರೂಪ ತಾಳಿ ಜನರಿಗೆ ಆಶೀರ್ವಾದವನ್ನ ಕೊಟ್ಟು ದಿನನಿತ್ಯ ಜನರ ಕಷ್ಟವನ್ನ ಆಲಿಸುವ ಸುಮಾರು ಸಾವಿರಾರು ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ. ಹಾಗೂ ದಿನನಿತ್ಯ ದಾಸೋಹ ಮಠ ಎಂದು ಈಗಾಗಲೇ ಹೆಗ್ಗಳಿಕೆ ಆಗಿರುವ ಮಲ್ಲಾಪುರದ ಗರುಡಾಂಜನೇಯ ಸ್ವಾಮಿಯ ಮಾರುತಿ ಸ್ವಾಮಿಯ ಪ್ರತಿ ವರ್ಷದಂತೆ ಮಾಲೆ ಮಾಡಿ ನೂರಾರು ಭಕ್ತಾದಿಗಳು ಸ್ವಾಮಿಯ ಸೇವೆಗಾಗಿ ನಿಂತಿರುವ ತನ್ನ ಸ್ನೇಹಿತ ಬಳಗ ಸುಮಾರು ಸ್ವಾಮಿಯ ವಯಸ್ಸು ಚಿಕ್ಕ ವಯಸ್ಸಿನಲ್ಲೇ 20ನೇ ವಯಸ್ಸಿನಲ್ಲಿ ಆತ ತನ್ನ ತಾಯಿಯ ಜೊತೆಗೆ ಊರಿನವರೆಗಿರುವ ಗರುಡಾಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇಬ್ಬರು ಸ್ವಾಮಿಯ ಪೂಜೆಗಾಗಿ ಅಲ್ಲಿಯೇ ನೆಲೆಸಿ ಜನರ ಕಷ್ಟಗಳನ್ನು ಆಲಿಸಿ ಪ್ರತಿ ವರ್ಷದಂತೆ ಈ ವರ್ಷ
ಪ್ರಥಮ ಬಾರಿಗೆ ಜೋಡು ತೇರುಗಳನ್ನ, ಮದುವೆಯನ್ನ, ಕಾರ್ಯಕ್ರಮಗಳನ್ನ ಭಕ್ತಾದಿಗಳ ಸೇವೆಗಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಚಿಗಟೇರಿ ಜಯಪ್ಪ, NKS TV4, ವಿಜಯನಗರ. ರಾಯಚೂರು ಜಿಲ್ಲೆಯ ಕುಡ್ರಿ ಗ್ರಾಮದಲ್ಲಿ ನಾನಾ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಸನಗೌಡ ದದ್ದಲ್. ಹೌದು, ಕುಡ್ರಿ ಗ್ರಾಮದ ಶ್ರೀ ದ್ಯಾವಮ್ಮ ದೇವಿ ಜಾತ್ರೆ ನಿಮಿತ್ತ ತಾಲೂಕು ಮಟ್ಟದ ಸಭೆಯನ್ನ ಹಾಗೂ KKRDB ಯೋಜನೆಯಡಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಯಿತು. 20 ಕೋಟಿ ವೆಚ್ಚದ ಅರೋಲಿ ರಸ್ತೆ ಕಾಮಗಾರಿಗೆ ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕುಡ್ರಿ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಭೂಮಿ ಪೂಜೆ, ದ್ಯಾವಮ್ಮ ದೇವಿಯ ಜಾತ್ರೆ ನಿಮಿತ್ತ ತಾಲೂಕು ಮಟ್ಟದ ಅಧಿಕಾರಿಗಳ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಕುರ್ಡಿ ಗ್ರಾಮದಲ್ಲಿ KKRDB ಯೋಜನೆಯಡಿ 70 ಲಕ್ಷ ಅನುದಾನದ ದೇವಿ ಸರ್ಕಲ್ನಲ್ಲಿ ಸಿಸಿ ರಸ್ತೆ ನಿರ್ಮಾಣ, SHDP ಯೋಜನೆಯಡಿ ಕುಡ್ರಿಯಿಂದ ಮಟ್ಮಾರಿ ವಯಾ ಅರೋಲಿ ರಸ್ತೆ ನಿರ್ಮಾಣ, ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ 60 ಲಕ್ಷದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನ ಗುಣಮಟ್ಟದಲ್ಲಿ ಮಾಡಬೇಕಂತ ಹೇಳಿದ್ರು. ಪ್ರತಿ 5 ವರ್ಷಕ್ಕೊಮ್ಮೆ ಕುಡ್ರಿ ಗ್ರಾಮದಲ್ಲಿ ಜಾತ್ರೆ ನಡೀತದೆ. ತಾಲೂಕಾ ಮಟ್ಟದ ಆಯಾ ಅಧಿಕಾರಿಗಳು ನಿಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುತ್ತಾ ಯಾವುದೇ ಸಮಸ್ಯೆ ಬಾರದಂತೆ ನೋಡ್ಬೇಕಂತ ತಿಳಿಸಿದ್ರು. MD ಗೌಸ್, NKS TV4, ರಾಯಚೂರು. ಮೂಲಭೂತಗಳನ್ನು ಕೂಡ ನಾವು ಕೊಡೋದಕ್ಕೆ ಇವತ್ತು ಈಗಾಗಲೇ ಚಾಲನೆಯನ್ನು ಮಾಡಿದ್ದೀವಿ. ಈಗಾಗಲೇ ನಾವು ಏನು ನಮ್ಮ ದಿನ್ನಿ ಕ್ರಾಸಿಂದ, ಅಂಬೇಡ್ಕರ್ ವೃತ್ತ ದಿನ್ನಿ ಕ್ರಾಸಿಂದ ಎದುರು ಪಾದದವರೆಗೆ, ಏನು ನಮ್ಮ ಮಹಾಲಕ್ಷ್ಮಿ ಗುಡಿ ಎದುರು ಪಾದವರೆಗೆ 2 ಸೈಡು ಡ್ರೈನೇಜ್ ಅನ್ನ 2.5 ಫೀಟ್ ಡ್ರೈನೇಜ್ ನಿರ್ಮಾಣ ಮತ್ತು 2.5 ಫೀಟು ಫುಟ್ಪಾತ್ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡುವಂಥದ್ದು ಮತ್ತು 7 ಮೀಟರ್, ಎಷ್ಟು ಮೀಟರ್? 5.5 ಮೀಟರ್ CC ರಸ್ತೆಯನ್ನ ಅಪ್ ಟು ದಿನ್ನಿ ಕ್ರಾಸ್ ಅಂಬೇಡ್ಕರ್ ವೃತ್ತದಿಂದ ಮಹಾಲಕ್ಷ್ಮಿ ಅಲ್ಲಿ ಎದುರು ಪಾದವರೆಗೆ ಹೋಗೋದಕ್ಕೀಗ
ಅಡಿಗಲ್ಲು ಏನು ನಾವು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಚಾಲನೆಯನ್ನು ಮಾಡಿದ್ದೀವಿ. ಅಲ್ಲಿಂದ ಮುಂದೆ ಆ ಕಡೆಯಿಂದ ಅರವಲ್ಲಿಂದ ಮತ್ತೆ ಮಟವಾರವರೆಗೆ ಅದು ಅಗಲೀಕರಣ ರಸ್ತೆ ಕೂಡ ಅದರಲ್ಲಿದೆ. ಹಾಗಾಗಿ ಒಟ್ಟಾರೆಯಾಗಿ 20 ಕೋಟಿ ರೂಪಾಯಿಗಳನ್ನ SSDP ಅಡಿಯಲ್ಲಿ ಇವತ್ತು ಅದನ್ನ ಪೂಜೆ ಮಾಡೋದ್ರ ಜೊತೆಗೆ ಈಗ ಚಾಲನೆ ಕೊಟ್ಟಿದ್ದೀವಿ. ಪ್ರಥಮವಾಗಿ ಏನ್ ಜಾತ್ರೆ ಒಳಗಡೆ ಆಗಿ ನಮ್ಮ PWD ಇಲಾಖೆ ಅಧಿಕಾರಿಗಳು ಅದನ್ನ ಪೂರೈಸೋದಕ್ಕೆ ಪ್ರಯತ್ನಗಳು ಮಾಡ್ಬೇಕಂತೇಳಿ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾಕಂದ್ರೆ 1.5 ತಿಂಗಳು ನಮಗೆ ಟೈಮ್ ಇದೆ, ಆದ್ರೆ 1 ತಿಂಗಳು ಅನ್ನುವ ರೀತಿಯಲ್ಲಿ ಇಟ್ಕೋಬೇಕು. ಇದನ್ನು ಮಾತ್ರ ಮಾಡಬೇಕು. ಅದು ರೋಡ್ ಮಾತ್ರ ಆಮೇಲೆ ಮಾಡಿದ್ರೆ ಬರ್ತದೆ. ಆ ಕಡೆ ಮುಂದೆ ಅರವಲ್ಲಿಂದ ಆ ಕಡೆ ಮುಂದೆ ಮಾಡಿದ್ರೆ ಬರ್ತದೆ. ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಕುರುಡಿ ಗ್ರಾಮದಲ್ಲಿ, ಯಾಕಂದ್ರೆ ಚರ್ಚ್ ಮುಂಭಾಗದಲ್ಲಿ ನಾನು ಬರುವಂತ ಯಾವಾಗೂ ಬರ್ಬೇಕು ಸಂದರ್ಭದಲ್ಲಿ ರೋಡು ಬಹಳಷ್ಟು ಡೀಪ್ ಆ ಕಡೆ ಈ ಕಡೆ ತೊಕ್ಕಿದೆ. ರೋಡಿನಲ್ಲೇ ನಮ್ಮ ಜನರು ಬಹಳ ಆ ಕಡೆ ಈ ಕಡೆ ಮನೆಗಳಿರ್ತಾವೆ, ರೋಡಿನ ಮೇಲೆ ಇರ್ತಾವೆ. ಗಾಡಿಗಳು ಬಂದ್ರೆ ಸೈಡಿಗೆ ಸರಿಯೋದಕ್ಕೆ ಕೂಡ ಅಲ್ಲಿ ಅವಕಾಶಗಳಿಲ್ಲ. ಮತ್ತು ಬಹಳಷ್ಟು ಮದುವೆಗಳು ಕೂಡ ಚರ್ಚಿನಲ್ಲಿ ಬಹಳಷ್ಟು ಮದುವೆಗಳು ಆಗ್ತಾ ಇರ್ತಾವೆ ಅಲ್ಲಿ ಕೂಡ. ಮತ್ತು ಪ್ರಾರ್ಥನೆ ಟೈಮಲ್ಲಿ ಏನ್ ನಮಗೆ ಆಯ್ತವಾರ ದಿನ ಪ್ರಾರ್ಥನೆ ಮಾಡುವಂತ ದಿನ ಕೂಡ ಬಹಳಷ್ಟು ಆ ರೋಡು ರಶ್ ಇರ್ತದೆ ಮತ್ತು ವೆಹಿಕಲ್ಗಳು ಕೂಡ ಬಹಳಷ್ಟು ರಶ್ ಇರ್ತದೆ. ಹಾಗಾಗಿ ಅಗಲೀಕರಣ ಮಾಡ್ಬೇಕನ್ನೋ ಉದ್ದೇಶದಿಂದ ಇವತ್ತು ಅದನ್ನ ರೆಡಿ ಮಾಡಿಸಿದೀವಿ. ಹಾಗಾಗಿ ಇವತ್ತು ಆ ರಸ್ತೆಯ ಜೊತೆಗೆ ಏನು ನಮಗೆ ರಥ ಹೋಗ್ತದೆ ಇಲ್ಲಿಂದ, ದೇವಿಯ ರಥ, ಹಾಗಾಗಿ ದೇವಿ ರಥೋತ್ಸವವನ್ನ ಇಲ್ಲಿಂದ ಪ್ರಾರಂಭ ಮಾಡಿ ಅಕ್ಷೆಯಿಂದ ಏನು ನಮಗೀಗ ಪೇಟೆ ಬಜಾರ್ ಅಂತಾರ ಪೇಟೆಗಳಿಂದ ಹೋಗುವಂತ ಜನರಲ್ ವಾರ್ಡ್ ಅಲ್ಲಿ ಈಗ 70 ಲಕ್ಷ ರೂಪಾಯಿಗಳನ್ನ CC ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಈಗ ಪೂಜೆಯನ್ನು ಪ್ರಾರಂಭ ಮಾಡಿದೀವಿ. ಅದು ಕೂಡ ನಾಳೆಯಿಂದ ಆ ಕೆಲಸವನ್ನ ಪ್ರಾರಂಭ ಆಗ್ತದೆ. ಮತ್ತು ಅದಾದ ನಂತರ ಅಲ್ಪಸಂಖ್ಯಾತರ ವಾರ್ಡಿನಲ್ಲಿ ಕೂಡ ಈಗ ಅಲ್ಲಿ 60 ಲಕ್ಷ ರೂಪಾಯಿಗಳನ್ನ ಈಗ CC ರಸ್ತೆಗಳನ್ನ ಅದನ್ನು ಕೂಡ ಪೂಜೆ ಮಾಡಿ ಬಂದಿದ್ದೀವಿ. ಅದರ ಜೊತೆಗೆ ಡ್ರೈನೇಜ್ ಅನ್ನ LWB ಸ್ಕೀಮ್ ಅಡಿಯಲ್ಲಿ ಇವತ್ತು ನಾಳೆಯಿಂದ ನಾಡ್ದ ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.